ಇಟ್ ಈಸ್ ಓಕೆ. ಸೊ ಇದುವರೆಗೂ ಏನಾಯಿತು, ಲಾಸ್ಟ್ ಕಳೆದ 30-40 ವರ್ಷದಲ್ಲಿ ನಮ್ಮ ಆಹಾರ ಪದ್ಧತಿ ತುಂಬ ಬದಲಾವಣೆಯಾಗಿ ತುಂಬ ಹೈ ಕಾರ್ಬೋಹೈಡ್ರೇಟ್ನ ನಾವು ಬಳಸ್ತಾ ಇರೋದ್ರಿಂದನೇ ಇದು ಸಮಸ್ಯೆ ಅನ್ನೋದು ವೆರಿ ಕ್ಲಿಯರ್. ಇದುವರೆಗೂ ಬರೀ ಬಾಯಿ ಮಾತಲ್ಲಿ ಎಲ್ಲ ಮಾತಾಡ್ತಾ ಇದ್ವಿ, ಆದರೆ ರೀಸೆಂಟಾಗಿ ರಿಸರ್ಚಲ್ಲಿ ಕೂಡ ಗೊತ್ತಾಗಿದೆ. ಒಂದು ICMR ಅಂತ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ ಗೌರ್ಮೆಂಟದು, ಅದು ನಮ್ಮ ದೇಶದಲ್ಲಿ ಒಂದು ಮೇಜರ್ ಸ್ಟಡಿಯನ್ನು ಮಾಡಿದಾಗ ಏನು ಗೊತ್ತಾಗಿದೆ ಅಂದರೆ, ಸಹಜವಾದ ನಮ್ಮ ಆಹಾರ ಏನು ನಾವು ಮಾಮೂಲಿ ಅಂತ ಊಟ ಮಾಡ್ತಿದ್ದೀವಿ ಅಲ್ವಾ, ಹೊರಗಡೆ ಊಟ ಜಂಕ್ ಫುಡ್ ಅಂತ ಎಲ್ಲರಿಗೂ ಗೊತ್ತು, ಹೌದ್ರಾ? ಜಂಕ್ ಫುಡ್, ಹೊರಗಡೆ ಊಟ, ಹೋಗಿ ಪಾನಿಪುರಿ ತಿನ್ಕೊಂಬಂದೆ, ಇನ್ನೊಂದು ತಿಂದೆ, ಮತ್ತೊಂದು ತಿಂದೆ, ಅದೆಲ್ಲ ಜಂಕ್ ಅಂತ ನಾವು ಮಾತಾಡ್ತೀವಿ. ಆದರೆ ರೆಗ್ಯುಲರ್ ಮನೆ ಫುಡ್ಡು ಅದಕ್ಕಿಂತನೂ ಜಂಕ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳಿ? ಯಾಕೆಂದರೆ ಜಂಕ್ನ ಯಾವತ್ತೋ ಒಂದಿನ ತಿಂತೀವಿ, ಆದರೆ ನಾವೇನು ಮಾಮೂಲಿ ಫುಡ್ ಅಂತ ಡೈಲಿ ತಿಂತಾ ಇದ್ದೀವಲ್ವಾ, ಅದು ಇನ್ನೂ ಡೇಂಜರಸ್. ಯಾಕೆಂದರೆ ಕ್ವಾಂಟಿಟಿ ಅಂತ ತೊಗೊಂಡ್ರೆ ನೀವು ಒಂದು ವಾರದಲ್ಲಿ ನೀವು ಕ್ವಾಂಟಿಟಿ ಅಂತ ಜಂಕ್ ಇಷ್ಟು ತಿಂತೀರಿ. ಡೈಲಿ ತಿನ್ನೋ ಫುಡ್ಡು, ಅದರಲ್ಲಿ ಪ್ರತಿನಿತ್ಯ ತಿಂತಕ್ಕಂತಹ ಆಹಾರದ ಬದಲಾವಣೆ ಆಗಲೇಬೇಕು, ಸಮತೋಲಿತ ಆಹಾರ ಆಗಲೇಬೇಕು. ನಮಗಲ್ಲಿದ್ರು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಯಾಕಾಗಲಿ ಆಗಲೇಬೇಕು. ಏನು ಸಮತೋಲಿತ ಆಹಾರ ಅಂದರೆ, ಸೊ ನಾವು ಆಹಾರನ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ದೋಸೆ, ಇಡ್ಲಿ, ಮುದ್ದೆ, ಚಪಾತಿ ಈ ಥರ ನೋಡೋದನ್ನು ಬಿಡಬೇಕು. ಅದು ಬಿಟ್ಟು ನಾವು ಆಹಾರವನ್ನು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫೈಬರ್, ವೈಟಮಿನ್ಸ್, ಮಿನರಲ್ಸ್ ಈ ಥರ ನೋಡೋದನ್ನು ಕಲಿಬೇಕು. ಹೌದ್ರಾ? ಹೆಂಗೆ ಕಲಿಯೋದು? ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಲ್ಲ. ಅಂದರೆ ಈಗ ನೀವು ಮಾಡ್ತಿರೋ ಬಿಸ್ನೆಸ್ ಯಾವ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು? ಅವಶ್ಯಕತೆ ಇತ್ತು, ಕಲ್ತ್ವಿ ಅಲ್ವರಾ? ಡ್ರೈವಿಂಗ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರಾ? ಹೇಳ್ಕೊಟ್ಟಿರಲಿಲ್ಲ. ನಾವು ಕಲ್ತ್ವಿ ಬಿಕಾಸ್ ಅದು ಅವಶ್ಯಕತೆ ಇದೆ ಅಂತ. ಬಟ್ ಇದು ಅವಶ್ಯಕತೆ ಇದೆ ಅಂತ ನಾವು ಅಂದ್ಕೊಂಡೇ ಇಲ್ಲ. ತಪ್ಪು ಅನ್ಕೋಬೇಕು. ಯಾಕೆಂದ್ರೆ ಪ್ರತಿನಿತ್ಯ ಬಳಸ್ತಕ್ಕಂಥದ್ದು. ನಮ್ಮ ತಾತನ್ನು ಬಳಸ್ತಾ ಇದ್ರು, ನಾನು ಬಳಸ್ತಾ ಇದ್ದೀನಿ. ರೆಗ್ಯುಲರ್ ಫುಡ್ ಮುದ್ದೆ ಭಾರಿ ಒಳ್ಳೇದು ಅಂತ ತಿನ್ಬಿಡ್ತೀವಿ ನಾವು, ಹೌದ್ರಾ? ನಮ್ಮ ಮನಸ್ಸಲ್ಲಿ ಏನಿದೆ, ಮುದ್ದೆ ಭಾರಿ ಒಳ್ಳೇದು, ಶುಗರ್ಗೆ ಅನ್ನ ಡೇಂಜರ್, ಅನ್ನ ಬಿಟ್ಬಿಡ್ಬೇಕು, ಚಪಾತಿ ತಿನ್ಬೇಕು. ಯಾರಾದ್ರೂ ಮನೆಗೆ ನೆಂಟರು ಬಂದ್ರೆ ಫಸ್ಟ್ ಏನು ಕೇಳ್ತೀವಿ ಹೇಳಿ? ಶುಗರ್ ಇದೆಯಾ ಇಲ್ವಾ, ಶುಗರ್ ಹಾಕ್ಲಾ ಬೇಡ, ಶುಗರ್ ಲೆಸ್ ಅಂತ ಕೇಳ್ತೀವಿ, ಹೌದಾ? ಬೇರೆ ಯಾವ ದೇಶದಲ್ಲೂ ಹಿಂಗಿಲ್ಲ, ನಮ್ಮ ದೇಶದಲ್ಲಿ ಅಷ್ಟೇ ಹಂಗೆ. ಯಾಕೆಂದ್ರೆ ಅಷ್ಟು ಸಕ್ಕರೆ ಕಾಯಿಲೆನವ್ರು ಇದ್ದಾರೆ ನಮ್ಮ ದೇಶದಲ್ಲಿ. ಮನೆಗೆ ಒಬ್ಬೊಬ್ರು ಇದ್ದಾರೆ ಸಕ್ಕರೆ ಕಾಯಿಲೆನವರು, ಒಪ್ತೀರಾ? ಯಾಕೆ ವೈ? ಕಾರಣ ಏನು? ಇಟ್ ಈಸ್ ಆಲ್ ಅಬೌಟ್ ಡಯಟ್. ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ 60-65% ಬರೀ ಕಾರ್ಬೋಹೈಡ್ರೇಟ್ ಇದೆ ಅನ್ನೋದು ನಮ್ಮ ICMR ಸ್ಟಡಿಯಲ್ಲಿ ಗೊತ್ತಾಗಿದೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಇದೆ ನನಗೆ. ವೆಜಿಟೇರಿಯನ್ಸಲ್ಲಿ ಇನ್ನೂ ಜಾಸ್ತಿ. ನೀವು ನಂಬ್ತಿರೋ ಬಿಡ್ತಿರೋ, ಐ ಬೀಯಿಂಗ್ ಅ ವೆಜಿಟೇರಿಯನ್, ಐ ಡೋಂಟ್ ಲೈಕ್ ದ ರೆಗ್ಯುಲರ್ ವೆಜಿಟೇರಿಯನ್ ಫುಡ್ ವಾಟ್ ವಿ ಆರ್ ಈಟಿಂಗ್. ನಾವು ಸದ್ಯ ಈಗ ತಗೊಳ್ತಕ್ಕಂತಹ ವೆಜಿಟೇರಿಯನ್ ಫುಡ್ ಏನಿದೆ, ಮೋಸ್ಟ್ ಡೇಂಜರಸ್ ಡಯಟ್. ಇದರ ಬದಲಾವಣೆ ಆಗಲೇಬೇಕು. ಆ ವೆಜಿಟೇರಿಯನ್ ಫುಡ್ಡಲ್ಲೇನೇ ಬದಲಾವಣೆ ಆಗಬೇಕು. ಸೊ ನಾವು ತಗೊಳ್ತಕ್ಕಂತಹ ಕಾರ್ಬೋಹೈಡ್ರೇಟ್ಸು 25% ಇರಬೇಕಷ್ಟೇ ನಮ್ಮ ಆಹಾರದಲ್ಲಿ. ನಾವು ತಗೊಳ್ತಕ್ಕಂತಹ ಕಾರ್ಬೋಹೈಡ್ರೇಟ್ಸು 25% ದಾಟ್ದಂಗಿದ್ರೆ ಆರೋಗ್ಯ ಮೇಂಟೈನ್ ಆಗುತ್ತೆ. ನಮ್ಮ ಪ್ರೋಟೀನ್ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಫೈಬರ್ ಡಯಟ್ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಒಳ್ಳೆ ಫ್ಯಾಟ್ಸ್, ನಾವು ಏನು ಫ್ಯಾಟ್ಸ್ ಬಳಸ್ತಾ ಇದ್ದೀವಿ, ಫ್ಯಾಟ್ಸ್ನೇನು ನಾವು ವಿಲನ್ ಅಂತ ಕೂರಿಸ್ಬಿಟ್ಟಿದ್ದೀವಿ, ಅದನ್ನು ತಪ್ಪು ಕಲ್ಪನೆಯಿಂದ ಆಚೆ ಬಂದು ಒಳ್ಳೊಳ್ಳೆ ಫ್ಯಾಟ್ಸ್ನ ಮಿತವಾಗಿ ಬಳಸೋದನ್ನು ನಾವು ಕಲಿಬೇಕಾಗುತ್ತೆ. ಇದ್ರ ಬಗ್ಗೆ ಮಾಹಿತಿ ತಗೋಬೇಕಾಗುತ್ತೆ, ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಇಲ್ಲ ಅಂತಂತಂದರೆ ಮುಂದೆ ಹೋಗ್ತಾ ಇನ್ನೂ ಭಾಳ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಮನ ಹರಿಸ್ಬಿಟ್ಟು ಎಲ್ಲರೂ ಸ್ವಲ್ಪ ಮಾಹಿತಿ ತಗೊಳ್ಳಿ. ದಯವಿಟ್ಟು ಆಹಾರದ ಕಡೆ ಗಮನ ಹರಿಸಿ. ಸೊ ನಾವೇನು ಡೈಲಿ ಈಗ ತಿಂಡಿ ಏನೇನು ತೊಗೊಂಡ್ವಿ ನಾವು ಅಂತ ನಾವು ಜನರಲ್ ಆಗಿ ಮಾತಾಡಿದ್ರೆ, ಸರ್ ಏನು ತೊಗೊಂಡ್ವಿ ತಿಂಡಿ? ದೋಸೆ, ಇಡ್ಲಿ, ಚಿತ್ರಾನ್ನ, ಟೊಮೆಟೊ ಬಾತು, ಉಪ್ಪಿಟ್ಟು, ಅವಲಕ್ಕಿ, ಪೂರಿ, ಚಿತ್ರಾನ್ನ, ಪಲಾವು. ಸರ್ ಬೇರೆ ಯಾವುದೇ ದೇಶದಲ್ಲಿ ಈ ಥರ ತಿಂಡಿ ತಿನ್ನಲ್ಲ ಸರ್. ನೀವು ನಂಬ್ತಿರೋ ಬಿಡ್ತಿರೋ, ಬೇರೆ ಎಲ್ಲ ಕಂಟ್ರೀಸ್ಗೂ ಹೋಗಿ ಬಂದಿದ್ದೀರಿ ನೀವು, ಹೌದಾ? ಅಲ್ಲಿ ಬಫೆಗೆಲ್ಲ ಹೋಗಿರ್ತೀರ ಹೋಟ್ಲಲ್ಲಿ, ಹೌದಾ? ಯಾವುದಾದ್ರೂ ಹೋಟ್ಲಲ್ಲಿ ಚಿತ್ರಾನ್ನ ಇಟ್ಟಿದಾರ? ಏನು ಇರ್ತಾರ ಅವ್ರು ಹೇಳಿ? ಈಗ ಯಾಕೆ ತಿಂಡಿ ತಿಂತಾರಪ್ಪ ಅಂತ ಬೈಕೊಂಡು ಬಂದಿದ್ದೀರಾ ನೀವೆಲ್ಲ? ಇದು ಎಲ್ಲ ಒಂದು ತಿಂಡಿನ? ನಾನ್ ವೆಜ್ ತಿನ್ನೋರು ಸಹಿತ ಏನ್ ರಯ್ಯ ಇದು ತಿಂಡಿ? ಒಳ್ಳೆ ಬಿರಿಯಾನಿನ, ಪರ್ಯಾನಿನ, ಕಬಾಬ ಇಟ್ಟಿದ್ದೀರಾ, ಎಷ್ಟು ಚೆನ್ನಾಗಿರೋದು, ಇದೇನ್ ರಯ್ಯ ಇಟ್ಟಿದ್ದೀರಾ ಅಂತ ಬೈಕೊಂಡು ಬಂದಿದ್ದೀರಾ ಎಲ್ಲರೂ. ಹೋಗಿರ್ತೀರಾ ಆಬ್ವಿಯಸ್ಲಿ. ಸೊ ಬೇರೆ ಬೇರೆ ಕಡೆ, ಹೌದಾ? ಎಲ್ಲೇ ಆಗಲಿ 3 ಸ್ಟಾರ್ ಹೋಟ್ಲು, 5 ಸ್ಟಾರ್ ಹೋಟ್ಲ್ ಅಂತ ಹೋಗ್ತೀವಿ, ಅಲ್ಲಿ ಬಫೆ ಏನಿರುತ್ತೆ ಹೇಳಿ?
ಇರೋದೇ ಇಲ್ಲ. ಅದಕ್ಕೆ ಸೆಪರೇಟ್ ಕೌಂಟ್ ಇಟ್ಟಿರ್ತಾರೆ. ಇಂಡಿಯನ್ ಡಿಶಸ್ ಅಂತ ಸಪರೇಟ್ ಮಾಡಿರ್ತಾರೆ. ಬೇರೆ ಕಾಂಟಿನೆಂಟಲ್ ಅಂತ ನಾವು ಮಾತಾಡಿದಾಗ ಈ ತರ ಇರೋದಿಲ್ಲ. ಗಮನಿಸಿದ್ದೀರಾ? ಯಾಕೆ? ವೈ? ಬೆಳಿಗ್ಗೆ ಬೆಳಿಗ್ಗೆ ಸಲಾಡ್ಸ್ ಇಟ್ಟಿರ್ತಾರೆ, ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹಣ್ಣುಗಳು ಇಟ್ಟಿರ್ತಾರೆ. ಎಷ್ಟು ಜನ ಬೆಳಿಗ್ಗೆ ಹಣ್ಣು ತಿಂತೀರಿ? ಬೆಳಿಗ್ಗೆ ನಾವು ಏನ್ ಮಾಡ್ತೀವಿ ಹೇಳಿ? 2 ಚಮಚ ಸಕ್ಕರೆ ಹಾಕಿರೋ ಒಂದು ಒಳ್ಳೆ ಸ್ವೀಟ್ ಆಗಿರೋ ಕಾಫಿ ಕುಡಿತೀವಿ. ಆದ್ರೆ ಮಕ್ಳಿಗೆ ಏನಂತೀವಿ? ಎದ್ದು ಕೂಡಲೇ ಏನ್ ಸ್ವೀಟ್ ತಿಂತೀವೋ ಅಂತ. ಹೌದಾ? ಬೈದಿದಾರ? ತಾತಾಜಿ ನಮಗೆ ಬೈದಾರೆ, ಎದ್ದು ಕೂಡಲೇ ಸ್ವೀಟ್ ತಿಂತಾರೆ ಯಾರಾದ್ರು. ಕಾಫಿ, ವಾಟ್ ಈಸ್ ಕಾಫಿ? ಹೌದಾ? ಬಹಳ ಜನ ಸಕ್ಕರೆ ಕಾಯಿಲೆ ವಾಕಿಂಗ್ ಹೋಗಿ ಬರ್ತಾರೆ. ಹೌದಾ? ವಾಕಿಂಗ್ ಹೋಗಿ ಬಂದು ಏನ್ ಮಾಡ್ತಾರೆ? ಶುಗರ್ಲೆಸ್ ಕಾಫಿ ಕುಡಿತಾರೆ. ಹೌದಾ? ಅದ್ರ ಜೊತೆಗೆ ಮಾರಿಗೋಲ್ಡ್ ಬಿಸ್ಕೆಟ್ ತಿಂತಾರೆ, ಇಲ್ಲ 2 ರಸ್ಕ್ ತಿಂತಾರೆ. ಏನದು? ಇಟ್ ಈಸ್ ಆಲ್ ಮೇಡ್ ಆಫ್ ಮೈದಾ, ಮೇಡ್ ಆಫ್ ಸಕ್ಕರೆ, ಮೇಡ್ ಆಫ್ ರಿಫೈನ್ಡ್ ಪಾಮ್ ಆಯಿಲ್. ಪ್ರತಿನಿತ್ಯ ಇದನ್ನು ತಿಂದರೆ ಎಷ್ಟು ತೊಂದರೆಗಳನ್ನು ಮಾಡ್ಬೋದು ನೀವೇ ಲೆಕ್ಕ. ಇದರಿಂದ ಶುಗರ್ ಶೂಟಪ್ ಆಗುತ್ತೆ. ನಾವೇನು ಶುಗರ್ಲೆಸ್ ಕಾಫಿ ಅಂತ ಮಾತಾಡ್ತೀವಲ್ವಾ, ಈವನ್ ಶುಗರ್ಲೆಸ್ ಕಾಫಿಗೆ ಹಾಲು ಹಾಕಿರ್ತಾರೆ. ಹೌದು, ಹಾಲಲ್ಲೂ ಕೂಡ 250-300 ಕ್ಯಾಲರಿ ಅಷ್ಟು ಎನರ್ಜಿ ಇರ್ತದೆ, ಅಷ್ಟು ಶುಗರ್ ಶೂಟಪ್ ಮಾಡ್ತದೆ. ನೀವು ಕಾಫಿನೇ ಕುಡಿಬೇಕಂದ್ರೆ ಬ್ಲ್ಯಾಕ್ ಕಾಫಿ ಕುಡಿ, ಬ್ಲ್ಯಾಕ್ ಟೀ ಕುಡಿ. ಹಾಲು ಸಕ್ಕರೆ ಡೇಂಜರ್. ನೀವು ಹಾಲು ಹಾಕಿದ್ರಿ, ಸಕ್ಕರೆ ಹಾಕಿದ್ರಿ ಅಂದರೆ ಮುಗೀತು. ಇಲ್ಲೇ ಭಾಳ ಜನ ಬೇಜಾರು ಮಾಡ್ಕೊತಾ ಇದ್ದಾರೆ. ಹಾಲಿಲ್ದಂಗೆ ಕಾಫಿ ಕುಡಿಯಂಥವ್ರು ಏನು ಅನಾದಿ ಕಾಲದಿಂದ ಹಾಲು ಕುಡ್ಕೊಂಡ್ ಬರ್ತಾ ಇದ್ದೀವಿ. ಏನು ಮಾತಾಡ್ತಾ ಇದ್ದಾರೆ ಇವರು? ಹಾಲಿನ ಬಗ್ಗೆ ಹೆಂಗ್ ಮಾತಾಡ್ತಾ ಇದ್ದಾರಲ್ಲ. ಶುಗರ್ಲೆಸ್ ಕುಡಿತೀವಿ ಬಿಡ್ರಿ. ಬಹಳ ಜನ ಶುಗರ್ಲೆಸ್ ಅಂದ್ರೆ ಶುಗರ್ ಬಿಟ್ಟು ಬೆಲ್ಲ ಬಳಸ್ತಾ ಇದ್ದಾರೆ. ಅದು ಆರ್ಗ್ಯಾನಿಕ್ ಬೆಲ್ಲ. ವಾಟ್ ಈಸ್ ಇಟ್ ಮೇಡ್ ಆಫ್? ಬೆಲ್ಲ ಸಕ್ಕರೆಗಿಂತ ಡೇಂಜರ್. ಬೆಲ್ಲ ಸಕ್ಕರೆಗಿಂತ ಡೇಂಜರ್. ವೆದರ್ ಯು ಲೈಕ್ ಇಟ್ ಅನ್ನ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ನಾವು ಮಾತಾಡ್ತೀವಿ. ಸೊ ಅದು ಬಹಳ ಹೆಚ್ಚಿಗೆ ಇರ್ತದೆ. ಎಲ್ಲದನ್ನು ಕೂಡ ಲೆಕ್ಕ ಹಾಕಿ ಬಳಸಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಆಯಿತಾ? ಏನೇ ತಗೊಂಡ್ರು ಕೂಡ ಲೆಕ್ಕ ಹಾಕಿ ಬಳಸಿ. ಪ್ರತಿನಿತ್ಯ ಬಳಸ್ತಕ್ಕಂತಹ ಆಹಾರ ಏನಿದೆ ಅದೇನೇ ನಮಗೆ ತೊಂದರೆ ಕೊಡ್ತಕ್ಕಂಥದ್ದು. ಎಸ್ಪೆಷಲಿ ಮುಂಜಾನೆಯ ನಮ್ಮ ಕೆಟ್ಟ ರೂಢಿಗಳು, ಮಾಮೂಲಿ ಅಂತ ನಾವೇನು ಮಾಡ್ಕೊಂಡು ಬಂದಿದ್ದೀವಿ. ಈ ಮಾಮೂಲಿಯಾದಂತಹ ಏನು ರೂಢಿ ಇದೆ ಇದನ್ನು ನಾವು ಬದಲಾವಣೆ ಮಾಡಲೇಬೇಕು. ಸೊ ಎಲ್ಲ ಏಕದಳ ಧಾನ್ಯಗಳು ಅಂತ ಮಾತಾಡ್ತೀವಿ. ಯಾವ್ಯಾವ ಏಕದಳ ಧಾನ್ಯಗಳು? ಅಕ್ಕಿ, ಗೋಧಿನ ನಾವು ಹೀರೋ ಮಾಡಿಬಿಟ್ಟಿದ್ದೀವಿ ಅಲ್ಲೂರ. ಪಾಲಿಶ್ಡ್ ಅಕ್ಕಿನ ನಾವು ವಿಲನ್ ಮಾಡಿಬಿಟ್ಟು ಗೋಧಿನ ರವೆನ ಹೀರೋ ಮಾಡಿಬಿಟ್ಟಿದ್ದೀವಿ. ಅದು ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಓಕೆ, ರೀಸನ್ ಇಷ್ಟೇನೆ. ಈ ಏಕದಳ ಧಾನ್ಯಗಳು ಏನಿದೆಯಲ್ಲ ಎಲ್ಲದೂ ಒಂದೇ ಕಾಂಪೋಸಿಷನ್ ಇರುತ್ತೆ. ಇವೆಲ್ಲವನ್ನು ಜೀರ್ಣ ಮಾಡ್ಕೊಂಡು ಫೈನಲಿ ಬರೋದೇ ಶುಗರ್. ನಾನು ಗೋಧಿನ ಫೈನಲಿ ಡೈಜೆಷನ್ ಮಾಡಲಿ, ರವೆನ ಫೈನಲ್ ಆಗಿ ಡೈಜೆಸ್ಟ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಮೈದಾನ ಫೈನಲ್ ಆಗಿ ಡೈಜೆಸ್ಟ್ ಮಾಡ್ಕೊಳ್ಳಿ, ರಾಗಿನ ನಾನು ಡೈಜೆಸ್ಟ್ ಮಾಡ್ಕೊಳ್ಳಿ, ಅಕ್ಕಿನ ಡೈಜೆಸ್ಟ್ ಮಾಡ್ಕೊಳ್ಳಿ. ಅದು ಕೆಂಪು ಅಕ್ಕಿ ಇರ್ಬೋದು, ಬ್ರೌನ್ ರೈಸ್ ಇರ್ಬೋದು, ಅಥವಾ ಮತ್ತೊಂದು ಕಲರ್ ಅಕ್ಕಿ ಇರ್ಬೋದು, ಅಥವಾ ಗ್ರೀನ್ ಕಲರ್ ಅಕ್ಕಿ ಇರ್ಬೋದು, ಅಥವಾ ಅದೇನೇನು ಕಲರ್ ಅಕ್ಕಿ ನಾವು ಬಳಸ್ತಾ ಇದ್ದೀವಲ್ವಾ, ಎಲ್ಲದೂ ಅಷ್ಟೇ. ಅಟ್ ದಿ ಎಂಡ್ ಆಫ್ ದ ಡೇ ಬರೋದೇನೇನೆ ಗ್ಲೂಕೋಸ್. ನಮ್ಮ ಬಾಡಿಗೆ ನಾವು ಖರ್ಚು ಮಾಡೋದಕ್ಕಿಂತನೂ ಅಧಿಕವಾದ ಗ್ಲೂಕೋಸ್ ಹೋದರೆ ಏನಾಗುತ್ತೆ? ಇನ್ಸುಲಿನ್ ರೈಸ್ ಆಗುತ್ತೆ. ಈ ಇನ್ಸುಲಿನ್ ರೈಸ್ ಆಗೋದೇನೆ ಡೇಂಜರ್. ಪದೇ ಆಗೋದು ಭಾಳ ಡೇಂಜರ್. ಅದರಿಂದ ಏನಾಗುತ್ತೆ? ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಮೇಲೆ ಬೊಜ್ಜು ಬರ್ತದೆ. ಬೊಜ್ಜು ಬಂದ ಮೇಲೆ ಸಕ್ಕರೆ ಕಾಯಿಲೆ ಬರ್ತದೆ. ಅದಾದಮೇಲೆ ಒಂದರಿಂದ ಒಂದು ಲಿಂಕ್ ಶುರು ಆಗೋಗ್ಬರುತ್ತೆ. ಆ ಪದೇ ಬರ್ತಕ್ಕಂತಹ ಓವರ್ ಡೆಕೆಡ್ಸ್, ಇದು ಯಾವುದು ಸಡನ್ ಅಲ್ಲ. ಇವತ್ತು ನಾನು ಇನ್ಸುಲಿನ್ ಸ್ಪೈಕ್ ಆದರೆ ಏನು ಮಾಡಲ್ಲ. ಅದು 10 years, 15 years, 20 years. ನನಗೆ ಇವತ್ತು ಸಕ್ಕರೆ ಕಾಯಿಲೆ ಬಂತು ಅಂದರೆ ಅದು ಇವತ್ತಿನ ಇರಲ್ಲ, 10 ವರ್ಷದ ಇರ್ತದೆ. ನಮ್ಮ 10 ವರ್ಷದ ಅಭ್ಯಾಸಗಳಿಂದ ಇವತ್ತು ಸಕ್ಕರೆ ಕಾಯಿಲೆ ಬಂದಿರುತ್ತೆ ಅನ್ನೋದನ್ನ ನಾವು ಅರ್ಥಕೋಬೇಕಾದ್ರೆ ಕ್ಯುಮುಲೇಟಿವ್. ಪದೇ ಇನ್ಸುಲಿನ್ ಸ್ಪೈಕ್ ಆಗೋದು ಅಷ್ಟು ಒಳ್ಳೆಯದಲ್ಲ. ಸೊ ನಾವು ಬಳಸ್ತಕ್ಕಂಥ ಆಹಾರ ಯಾವತ್ತೂ ಹೇಗಿರಬೇಕಂದ್ರೆ ಗ್ಲೂಕೋಸ್ ಕಮ್ಮಿ ಇರಬೇಕು, ಅಥವಾ ಇದ್ರೂ ಸಹಿತ ಸಣ್ಣ ರಿಲೀಸ್ ಆಗ್ದಂಗೆ ಇರಬೇಕು ನಮ್ಮ ಬಾಡಿಗೆ. ಇನ್ಸುಲಿನ್ ಸಡನ್ ಶೂಟಪ್ ಆಗ್ದಂಗೆ ಇರಬೇಕು, ಸ್ಲೋ ಶೂಟಪ್ ಆಗಬೇಕು. ಅದಕ್ಕೆ ಬಹಳ ತಿಂಡಿಗಳ ಬಗ್ಗೆ ನಾವು ಮಾತಾಡ್ತೀವಲ್ಲ. ಈಗ ಇಡ್ಲಿ ತಿಂದ್ಬಿಟ್ರೆ ಭಾಳ ಬೇಗ ಹೊಟ್ಟೆ ಹಸಿಯುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ.
ಆಯಿತಾ. ಆದರೆ ಬೇರೆ ಕೆಲವು ತಿಂಡಿಗಳು ತೊಗೊಂಡ್ರೆ ಬೇಗ ಹೊಟ್ಟೆ ಹಸಿವು. ಯಾಕೆ ಅಂತಂತಂದರೆ ಅದರಲ್ಲಿ ಒಂದು 5% ಫೈಬರ್ ಇರುತ್ತೆ. ಸೊ ಫೈಬರ್ ಇದ್ದಾಗ ಏನಾಗುತ್ತೆ, ಸಡನ್ನಾಗಿ ರಿಲೀಸ್ ಆಗಲ್ಲ ಗ್ಲೂಕೋಸ್, ಸ್ಲೋ ರಿಲೀಸ್ ಆಗುತ್ತೆ. ಹಾಗಾಗಿ ಯಾವುದೇ ಆಹಾರ ನೀವು ತಗೊಳ್ಳೋದಾದರೆ ನಾರಿನ ಪದಾರ್ಥ ಮಿಕ್ಸ್ ಮಾಡಿ ಅಷ್ಟೇ. ಇಡ್ಲಿ ತೊಗೋತೀರಾ, ಇಡ್ಲಿ ಜೊತೆ ನಾರು ಮತ್ತು ಪ್ರೋಟೀನನ್ನು ಮಿಕ್ಸ್ ಮಾಡಿ. ಸೊ ಇಡ್ಲಿಗೆ ಏನು ಮಾಡಬೇಕು, ಬೇಳೆನ ಮಿಕ್ಸ್ ಮಾಡಿ, ಬೇಳೆದು ಸಾಂಬಾರು ಅಥವಾ ಬೇಳೆದು ಇನ್ನೊಂದು, ಅಥವಾ ಅದ್ರ ಜೊತೆಗೆ ಕಾಳುಗಳು ಕೋಸುಂಬರಿನೋ ಮಿಕ್ಸ್ ಮಾಡಿ. ಏಕೆಂದರೆ ನಾವು ಅದೇ ತಿಂದೇ ಜೀವನ ಮಾಡಬೇಕು. ಅದು ಬಿಟ್ಟರೆ ನಮಗೆ ಗೊತ್ತೂ ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ಇಡ್ಲಿ ಬಿಟ್ಟು ಜೀವನ ಮಾಡಿದರೆ ಯಾರು ಮಾಡ್ತಾರೆ ನಮಗೆ? ತಿಂಡಿಗಳು ಬೇರೆ ಬಂದುಬಿಟ್ಟು ಆಮ್ಲೆಟ್ ಮಾಡಿಬಿಡಿ, ಮತ್ತು ಒಂದು ಮೊಳಕೆ ಕಾಳಿನ ಕೋಸಂಬರಿ ತಿಂಡಿಗೆ, ಮತ್ತು ಸ್ಪ್ರೌಟ್ಸು ಜೊತೆಗೆ ಒಂದು ಸ್ವಲ್ಪ ಸಲಾಡ್ ತಿಂದ್ಬಿಡಿ, ಬ್ಲ್ಯಾಕ್ ಕಾಫಿ ಕುಡಿ ಅಂತಂತಂದರೆ ಕುಡಿತೀರಾ ನೀವು? ರೂಢಿ ಮಾಡ್ಕೊಳಕ್ಕಾಗತ್ತಾ? ಆಗಲ್ವಾ ಸರ್? ಆಗಲ್ಲ. ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಬಿಕಾಸ್ ಅದು ನಮ್ಮ ಜೀನ್ಸ್ ಬಂದ್ಬಿಟ್ಟಿದೆ. ಬಿಕಾಸ್ ವಿ ಆರ್ ಆಲ್ ಫುಡೀಸ್. ನಮಗೆ ಫುಡ್ ಅಂದರೆ ಅದು ನಮ್ಗೆ ಬಂದ್ಬಿಟ್ಟಿದೆ. ಅದು ನಮ್ಮ ಫುಡೇ ಜೀವನ. ಅಷ್ಟು ಇಷ್ಟಪಟ್ಟು ಆಹಾರ ತಗೋತೀವಿ. ಬೇರೆ ದೇಶಗಳಲ್ಲಿ ಹಂಗಿಲ್ಲ, ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅವರು. ಕೆಲವು ಕಂಟ್ರೀಸಲ್ಲಿ ಅಷ್ಟೇ ಆಹಾರ ಅಂತಂತಂದರೆ ನಮಗೆ ಅದೊಂದು ಭಾಗ ಆಗ್ಬಿಟ್ಟಿದೆ ಜೀವನದ್ದು. ಅಷ್ಟು ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ಅದೇ ಉಪ್ಪಿಟ್ಟು ಮಾಡಿ, ಅದೇ ಪುಳಿಯೋಗರೆ ಮಾಡಿ, ಅಥವಾ ಅದೇ ಪಲಾವ್ ಮಾಡಿ, ಕಾಂಪೋಸಿಷನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸೊ ಪಲಾವ್ಗೆ ನೀವು ಫಾರ್ ಎಕ್ಸಾಂಪಲ್ ಏನಾಗ್ತದೆ, ಬರೀ ರೈಸ್ ಸಿಗ್ತದೆ, ಅದರಲ್ಲಿ ತರಕಾರಿಗಳು ಕಮ್ಮಿ ಇರುತ್ತೆ. ನೀವೇನು ಮಾಡಬೇಕು, ರೈಸ್ ಕಮ್ಮಿ ಮಾಡಿ, ರೈಸನ್ನು ಒಂದು 25% ಇಟ್ಕೋಬೇಕಷ್ಟೇ. ಅದರ ಜೊತೆಗೆ ಇನ್ನೂ 25% ಕಾಳುಗಳಿರಬೇಕು. ಸಿಪ್ಪೆ ಬೆರಕೆ ಕಾಳುಗಳು ನಾವು ತುಂಬ ಕಮ್ಮಿ ಬಳಸ್ತಾ ಇದ್ದೀವಿ. ಸಿಪ್ಪೆ ಬೆರಕೆ ಕಾಳುಗಳು ಜಾಸ್ತಿ ಬಳಸ್ತೀವಿ. ಅದರ ಜೊತೆಗೆ ತರಕಾರಿ ಒಂದು 25% ಇರಬೇಕು. ಉಳಿದಿದ್ದು ಮೊಸರು ಬಜ್ಜಿ ಈ ಥರದ್ದೆಲ್ಲ ಇನ್ನೊಂದು 25% ಇರಬೇಕು. ಆವಾಗ ಅದು ವೆಲ್ ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ಈಗ ಉಪ್ಪಿಟ್ಟು ರವೆ ಕಮ್ಮಿ ಹಾಕಬೇಕು, ಅದಕ್ಕೆ ಬಟಾಣಿ ಹಾಕಬೇಕು, ಬೇರೆ ಕಾಳುಗಳು ಹಾಕಬೇಕು, ತರಕಾರಿಗಳು ಹಾಕಬೇಕು, ಮೊಸರು ಇರಬೇಕು, ಸ್ವಲ್ಪ ತುಪ್ಪ ಇರಬೇಕು. ಆವಾಗ ಒಂದು ಬ್ಯಾಲೆನ್ಸ್ ಆಗುತ್ತೆ. ಸೊ ಇರೋದರಲ್ಲಿ ಆಹಾರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ಚಪಾತಿ ತಿಂತೀರಿ, ಚಪಾತಿ 2-3 ತಿನ್ನೋಕ್ಕೆ ಹೋಗಬೇಡಿ, ಒಂದೇ ತಿನ್ನಿ, ಸ್ಲೋ ಆಗಿ ತಿನ್ನಿ. ಅದರ ಜೊತೆಗೆ ತಟ್ಟೆ ತುಂಬ ಕಾಳುಗಳು, ಪಲ್ಯಗಳು, ಸೊಪ್ಪು, ಅದರಿಂದ ಮಾಡಿರ್ತಕ್ಕಂಥ ಸಲಾಡ್ಗಳು, ಮೊಸರು ಈ ಥರದ್ದೆಲ್ಲ ಹೆಚ್ಚಿಗೆ ಇರಲಿ. ಅದು ಬ್ಯಾಲೆನ್ಸ್ಡ್ ಮೀಲ್. ನಾವು ಮುದ್ದೆ ತಿಂತೀವಿ, ಮುದ್ದೆನೂ ಅಷ್ಟೇ ಕಮ್ಮಿ ತಿನ್ನಿ. ಯಾಕೆಂದರೆ ಮುದ್ದೆ ನಮ್ಮ ತಾತ ತಿಂತಿದ್ದ, ಭಾರಿ ಒಳ್ಳೇದು ಅಂತ ಬಂದ್ಬಿಟ್ಟಿದೆ. ಮುದ್ದೆ ಯಾರು ತಿನ್ನಬೇಕು ಮುದ್ದೆನ? ಶಾರೀರಿಕವಾಗಿ ಕೆಲಸ ಮಾಡೋದು, ಬಾವಿ ತೋಡ್ತಾ ಇದ್ದಾರೆ, ಬಾಂಡೆ ಹೊಡಿತಾ ಇದ್ದಾರೆ, ಅಥವಾ ಅಲ್ಲಿ ಹೋಗ್ಬಿಟ್ಟು ತೋಟದಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ಬೆವರು ಸುರಿಸ್ತಾ ಇದ್ದಾರೆ. ಬಿಕಾಸ್ ಹೈ ಕ್ಯಾಲೋರಿ ಫುಡ್ ಅದು. ಮುದ್ದೆ ಇಸ್ ಹೈ ಕ್ಯಾಲೋರಿ ಫುಡ್. ನಿಯರ್ಲಿ ಒಂದು ಮುದ್ದೆ ನೀವು ತೊಗೊಂಡ್ರೆ 400-450 ಕ್ಯಾಲೋರಿ ಬರ್ತದೆ. ಸೊ ಅದನ್ನು ನಾನು ಖರ್ಚು ಮಾಡಬೇಕು ಅಂತಂತಂದರೆ 10 ಕಿಲೋಮೀಟರ್ ನಡಿಬೇಕು. ನಾವು ನಡೀತಾ ಇದ್ದೀವಾ? ಮುದ್ದೆ ತಿಂದು ಬಿಗ್ ಬಾಸ್ ನೋಡ್ಕೋತೀವಿ ನಾವು. ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಮುದ್ದೆನ? ಆಯ್ತಾ? ಸೊ ಹಾಗಾಗಿ ಕಮ್ಮಿ ತೊಗೊಳ್ಳಿ. ಅದರ ಜೊತೆಗೆ ಏನು ಮಾಡಿ, ಸಲಾಡ್ ತೊಗೊಳ್ಳಿ, ಸೊಪ್ಪಿನ ಸಲಾಡ್, ಕಾಳು ಪಲ್ಯಗಳು, ಆ ಥರ ಒಟ್ಟು ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ಕಾಳುಗಳು ಜಾಸ್ತಿ. ಪ್ರತಿ ಊಟದಲ್ಲೂ ಕಾಳುಗಳಿರಬೇಕು, ವೆಜಿಟೇಬಲ್ಸ್ ಇರಬೇಕು ಪ್ರತಿ ಊಟದಲ್ಲಿ. ಮೇಕ್ ಶೋರ್ ಅದನ್ನು ಬೇಯಿಸಿ ತೊಗೋತಿರೋ, ಹಾಗೆ ಕೋಸಂಬರಿ ಮಾಡ್ಕೊಂಡು ತೊಗೋತಿರೋ, ಅಥವಾ ಮಿಕ್ಸಿ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಿರೋ, ಇಟ್ ಡಸಂಟ್ ಮ್ಯಾಟರ್. ಶರೀರಕ್ಕೆ ಸೊಪ್ಪು, ತರಕಾರಿಗಳು, ಕಾಳುಗಳು ಪ್ರತಿ ಮೀಲಲ್ಲೂ ಇರಲೇಬೇಕು. ಸೊ ಜನರಲಿ ನಾನೇನು ಸಜೆಸ್ಟ್ ಮಾಡ್ತೀನಿ, ಫಾರ್ ಅನ್ ಅಡಲ್ಟ್ ಮೇಲ್ ಒಂದು 450-500 ಗ್ರಾಮ್ ಸೊಪ್ಪು ತರಕಾರಿ ದಿನಕ್ಕೆ ತಿಂದರೆ ಒಳ್ಳೆಯದು. ಒಂದು ಲೆಕ್ಕಕ್ಕೆ ಈಗ ನೀವು 4 ಜನ ಇದ್ದೀರಾ ಅಂದರೆ ಅವತ್ತು ನಿಮ್ಮ ಮನೆಯಲ್ಲಿ 2 kg ತರಕಾರಿಗಳು, ಕಾಳುಗಳು, ಇದು ಸೊಪ್ಪು ಖಾಲಿ ಆಗ್ತದೆ, ಆಯಿತಾ? ಮತ್ತು ಕಾಳು ಅಷ್ಟೇ. ಕಾಳು ಜನರಲಿ ಒಂದು 100-150 ಗ್ರಾಮ್ ಕಾಳು ಡ್ರೈ ವೆಯ್ಟಲ್ಲಿ ನೀವು ಬಳಸಬೇಕಾಗುತ್ತೆ. ಕಾಳುಗಳಲ್ಲಿ ನಾನು ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂತಂತಂದರೆ, ಮೋಸ್ಟ್ ಆಫ್ ಎಲ್ಲ ವೆಜಿಟೇರಿಯನ್ ಇದ್ದಾರೆ ಅನ್ಕೋತೀನಿ ನಾನು, ಬಿಕಾಸ್ ನಾವೆಲ್ಲ ಮೇಜರ್ ವೆಜಿಟೇರಿಯನ್. ಸೊ ಕಾಳುಗಳಲ್ಲಿ ನಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಒಳ್ಳೆ ಫೈಬರ್ ಸಿಗುತ್ತೆ. ಈಗ ಅವರೆಕಾಳು ಸೀಸನ್ ಬೇರೆ, ಆಯಿತಾ? ಅವರೆಕಾಳು ಪಾಪ ಭಾಳ ಜನ ಬೈದ್ಬಿಟ್ಟಿರ್ತಾರೆ ಈ ಸಲ, ಗ್ಯಾಸು ಅಂತ. ಹೌದಾ? ಆ ಗ್ಯಾಸ್ ಆಗಬೇಕದು, ಅದಾದ್ರೇ ಡೈಜೆಷನ್ ಚೆನ್ನಾಗಾಗೋದು. ಯಾಕೆ ಗ್ಯಾಸ್ ಆಗ್ತದೆ ಅಂದರೆ ಅದರಲ್ಲಿ ಹೈ ಪ್ರೋಟೀನ್ ಇರ್ತದೆ, ಹೈ ಫೈಬರ್ ಇರ್ತದೆ. ನಮ್ಮ ಒಂದು ಹೊಟ್ಟೆ ಕರುಳು ಅದನ್ನು ಜೀರ್ಣಿಸ್ಕೊಳ್ಳೋಕೆ ಕಷ್ಟಪಡಬೇಕು. ನಮ್ಮ ಆಹಾರ ಸುಮ್ಮನೆ ಗುಳುಮ್ ಅಂತ ಹೋಗಿ ಹಂಗೆ ಡೈಜೆಷನ್ ಹೋಗ್ಬಿಡ್ಬಾರ್ದು. ಕಷ್ಟಪಡಬೇಕು ನಮ್ಮ ಕರುಳು ಜೀರ್ಣಿಸ್ಕೊಳ್ಳೋಕ್ಕೆ. ಒಂದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಬೇಕು, ಅವಾಗಲೇ ಅದು ಆರೋಗ್ಯಕ್ಕೆ ಒಳ್ಳೆಯದು. ಹೌದ್ರಾ?
ಅವರೆಕಾಳು, ಅವರೆಬೇಳೆ, ತೊಗರಿಕಾಳು, ತೊಗರಿಬೇಳೆ, ಮತ್ತು ನಮ್ಮ ಏನು ಬಟಾಣಿ, ಇವೆಲ್ಲವನ್ನು ಕಡಲೆಕಾಳು, ಕಡಲೆಬೇಳೆ, ಇವೆಲ್ಲ ತುಂಬ ಒಳ್ಳೆಯ ಆಹಾರಗಳು. ಇವನ್ನ ಜಾಸ್ತಿ ಮಾಡ್ಕೊಳ್ಳಿ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ದಿನಸಿ ತರ್ತೀರಲ್ವ ಮನೆಗೆ, ಮೇಜರ್ ಏನಿರುತ್ತೆ ನಾವು ತಿಂಗಳಲ್ಲಿ ದಿನಸಿ ತಂದಾಗ? ರೈಸ್ ಎಷ್ಟು ತರ್ತೀವಿ ತಿಂಗಳಿಗೆ? 25 kg ಚೀಲ ತರ್ತೀವಿ. ಬೇಳೆ ಎಷ್ಟು ತರ್ತಾ ಇದೀವಿ? ಯಾಕೆ? That is what it is. So it should be 50%. ಸೊ ನೀವಿಗೆ ಗೋಧಿ 15 kg, ಆಟಗಳು ಬೇರೆ ತರ್ತೀರಲ್ವ, ಆಟ ಎಲ್ಲರೂ ಆಟ ತರ್ತೀರ, ಮಿಲ್ಗೆ ಹೋಗಿ ಬರ್ತೀರ ನೋಡಿ. ಅದೇ ವೆರಿ ಸಿಂಪಲ್. ಆಟ ಅಂತ ನಾವೇನು ಮಾತಾಡ್ತೀವಿ ಅದೆಲ್ಲ ಮೈದಾ. ಮೈದಾ ಈಸ್ ನಥಿಂಗ್ ಬಟ್ ಶುಗರ್. ಮೈದಾ ಈಸ್ ಶುಗರ್. ಇವೇನು ಏಕದಳ ಧಾನ್ಯಗಳು ಅಂತ ನಾನು ಮಾತಾಡಿದ್ನಲ್ಲ, ಅದರಲ್ಲಿ 99% ಕಾರ್ಬೋಹೈಡ್ರೇಟ್ ಇರುತ್ತೆ. ಅದು ಯಾವುದೇ ಇರ್ಬೋದು, ಅಕ್ಕಿ ಇರ್ಬೋದು, ಅಥವಾ ನಿಮ್ಮದು ಗೋಧಿ ಇರ್ಬೋದು, ರವೆ ಇರ್ಬೋದು, ಮೈದಾ ಇರ್ಬೋದು, ಎಲ್ಲ ಅಷ್ಟೇ. ನಾವು ಶುಗರ್ ಬಿಟ್ಬಿಟ್ಟು ಮೈದಾ ತಿಂದರೆ ಎಲ್ಲಿಗೆ ಬಂತು? ನಮ್ಮ ಹೊಟ್ಟೆ ಹಂಗೆ ನೋಡೋದಿಲ್ಲ, ಇದು ಶುಗರ್, ಇದು ಮೈದಾ ಇದು ಅಂತ ನೋಡೋದಿಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ಡೈಜೆಷನ್ ಆದಮೇಲೆ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ? ನಮ್ಮ ಶುಗರ್ಗೆ ಏನು ಹೋಗ್ತಾ ಇದೆ, ನಿಮ್ಮ ಬ್ಲಡ್ಡಲ್ಲಿ ಏನು ಹೋಗ್ತಾ ಇದೆ ಅಂತ ಬರ್ತದೆ. ಸೊ ಫೈನಲ್ ಎಲ್ಲ ಅದು ಡೈಜೆಷನ್ ಆದಮೇಲೆ ಬರೋದು ಶುಗರ್. ಸೊ ಹಾಗಾಗಿ ಏಕದಳ ಧಾನ್ಯಗಳನ್ನ ದಯವಿಟ್ಟು ಕಮ್ಮಿ ಇಡಿ. ತಿನ್ನಬೇಡಿ ಅಂತ ನಾನು ಹೇಳ್ತಾಯಿಲ್ಲ, ಕಮ್ಮಿ ಇಡಿ. ಅದರ ಜೊತೆಗೆ ದ್ವಿದಳ ಧಾನ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇನ್ನು ಮುಂದೆ ತಿಂಗಳಿಗೆ ತರ್ತಕ್ಕಂತಹ ದಿನಸಿಯಲ್ಲಿ ವ್ಯತ್ಯಾಸ ಮಾಡಿ. ಸೊ ದಿನಸಿನಲ್ಲಿ ಏನು ಮಾಡಬೇಕು, ನೀವು ಬೇರೆ ಕಾಳುಗಳನ್ನ ಹೆಚ್ಚಿಗೆ ಮಾಡ್ತೀವಿ. ಮನೆಯಲ್ಲಿ ಅಟ್ಲೀಸ್ಟ್ ಒಂದು 8 ರಿಂದ 10 ಕಾಳುಗಳನ್ನ ಸ್ಟಾಕ್ ಮಾಡಿ ಇಡಬೇಕು. ಪ್ರತಿನಿತ್ಯ ಒಂದೊಂದು ಕಾಳನ್ನ ಬಳಸಲೇಬೇಕು. ಪ್ರತಿ ಮೀಲಲ್ಲೂ ಪ್ರತಿನಿತ್ಯ ಒಂದು ಕಾಳು ಇರಲೇಬೇಕು. ಸೊ ಒಂದು ತಲೆ ಒಂದು ಹಿಡಿ ಅಂತ ಲೆಕ್ಕ ಮಾಡಲೇಬೇಕು. ಮಾಡಲಿಲ್ಲ ಅಂತಂತಂದರೆ ಇನ್ಬ್ಯಾಲೆನ್ಸ್ ಫುಡ್ಡು. ಈಗ ಆಲ್ರೆಡಿ ಸಕ್ಕರೆ ಕಾಯಿಲೆ ನಾನು ನಿಮ್ಗೆ ಹೇಳಿದೆ. ನಮ್ಮ ಹಿಂದಿನ ಜನ್ರೇಷನ್ ಅವ್ರಿಗೆಲ್ಲ 60 ವರ್ಷಕ್ಕೆ ಬರೋದು, ನಮ್ಮ ಜನ್ರೇಷನ್ 40 ವರ್ಷಕ್ಕೆ ಬಂದಿದೆ. ನಮ್ಮ ಮಕ್ಕಳಿಗೆ 20 ವರ್ಷಕ್ಕೆ ಬರುತ್ತೆ. ಒಪ್ಕೋತೀರಾ? ಬಹಳ ಜನಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರುವಾಗಿದೆ ಮಕ್ಕಳಲ್ಲಿ. ನಾನು ಪ್ರತಿನಿತ್ಯ ನೋಡ್ತಾ ಇದ್ದೇನೆ. ನೀವು ನಂಬ್ತಿರೋ ಬಿಡ್ತಿರೋ, ಹೇಗೆ ಗೊತ್ತಾಗುತ್ತೆ ನನಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂತಂದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಸೂಚನೆಗಳಿದೆ. ನಮ್ಮ ಶರೀರ ಸೂಚನೆ ಕೊಡುತ್ತೆ. ಏನೇನು ಸೂಚನೆ? ಮೊದಲನೇ ಬಹಳ ಮುಖ್ಯವಾದ ಸೂಚನೆ ಅಂದರೆ ವಿಸರಲ್ ಫ್ಯಾಟ್ ಅಂತ ಮಾತಾಡ್ತೀವಿ. ನಮ್ಮ ಒಂದು ಹೊಟ್ಟೆನಲ್ಲಿ ಫ್ಯಾಟ್ ಇದೆ ಅಂದರೆ ನಮ್ಗೆ ಆಲ್ರೆಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರುವಾಗಿದೆ ಅಂತ. ಅಂದರೆ ವೇಸ್ಟ್ ಸರ್ಕಂಫರೆನ್ಸ್ ನೋಡಬೇಕು, ಆಯಿತಾ? ವೇಸ್ಟ್ ಸರ್ಕಂಫರೆನ್ಸ್ ಅಂದರೆ ಒಕ್ಕಳ ಹತ್ರ ನಮ್ಮದು ಒಂದು ಸುತ್ತಳತೆ ನೋಡಬೇಕು. ನಮ್ಮ ಹೈಟ್ ನೋಡಬೇಕು. ನಮ್ಮ ಹೈಟ್ಗಿಂತ ಇದು ಅರ್ಧಕ್ಕಿಂತ ಕಮ್ಮಿ ಇರಬೇಕು. ನಮ್ಮ ಹೈಟ್ 150 ಸೆಂಟಿಮೀಟ್ರ್ ಇದ್ದರೆ ಇದು 75 ಸೆಂಟಿಮೀಟ್ರ್ಗಿಂತ ಕಮ್ಮಿ ಇರಬೇಕು. ಅರ್ಥ ಆಯ್ತಾ? ಭಾಳ ಜನ ಆಲ್ರೆಡಿ ಬೇಜಾರು ಮಾಡ್ತಾರೆ. ಇಲ್ಲ, ಇದೆಲ್ಲ ನಾನು ಹೇಳ್ತಿರೋದಲ್ಲ, ಪುಸ್ತಕದಲ್ಲಿ ಬರ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಆಯ್ತಾ? ಅದನ್ನ ಅನಲೈಸ್ ಮಾಡಿ ಅಸೆಸ್ ಮಾಡಿ ಈಸಿಯಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದ್ಯಾವುದು ನಂದಲ್ಲ, ಆಯ್ತಾ? ಸೊ ನಮ್ಮ ಹೈಟ್ಗಿಂತ ನಮ್ಮ ಸೊಂಟದ ಸುತ್ತಳತೆ ಅಂದರೆ ಪ್ಯಾಂಟ್ ಹತ್ರ ಅಲ್ಲ, ಹೊಟ್ಟೆ ಲೆಸ್ ದ್ಯಾನ್ 50% ಇರಬೇಕು. 180 ಸೆಂಟಿಮೀಟ್ರ್ ನೀವು ಇದೀರಾ ಅಂದರೆ ಅದು 90 ಸೆಂಟಿಮೀಟ್ರ್ ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದೆ ಅಂದರೆ ಏನರ್ಥ? ನಮ್ಮ ಒಳಗಡೆ ಇರ್ತಕ್ಕಂಥ ಅಂಗಗಳ ಸುತ್ತ ಫ್ಯಾಟ್ ಸೇರ್ಕೊಂಡಿದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರುವಾಗಿದೆ. ಈಗ ಇನ್ಸುಲಿನ್ದು ಡಯಾಬಿಟಿಸ್ದು ಬೀಜ ಬಿತ್ತನೆ ಆಗಿದೆ. ಹಿಂಗೆ ಆರೈಕೆ ಮಾಡ್ಕೊತ ಹೋದರೆ ಮುಂದೆ ಅದು ಗಿಡ ಆಗಿ ಹೆಮ್ಮರ ಆಗ್ತದೆ. ಸೊ ಇದು ಮೊದಲನೇ ಸೂಚನೆ. ಎರಡನೇ ಸೂಚನೆ ಏನು ಅಂತಂತಂದರೆ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ನಾವು ಮಾತಾಡ್ತೀವಿ. ನಮ್ಮ ಕತ್ತು ಸುತ್ತ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ಆಗ್ತದೆ, ಹಿಂಗೆ ಬ್ಲ್ಯಾಕ್ ಸ್ಕ್ರ್ಯಾಚ್ ಆಗುತ್ತೆ. ಅದು ನಿಮ್ಗೆ ಏನಾದರೂ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದೆ ಅಂದರೆ ಅದು ಸಕ್ಕರೆ ಕಾಯಿಲೆಯ ಬೀಜದ ಬಿತ್ತನೆ ಆಗಿದೆ. ಅದರ ಜೊತೆಗೆ ಇಲ್ಲಿ ಒಂದು ಸ್ಕಿನ್ ಟ್ಯಾಕ್ಸ್ ಅಂತ ಆಗುತ್ತೆ. ಚರ್ಮ ದಪ್ಪ ಆಗಿಬಿಡುತ್ತೆ. ಇಲ್ಲೆಲ್ಲ ಸ್ಕಿನ್ ಟ್ಯಾಕ್ಸ್ ಅಂತ ಆಗುತ್ತೆ. ಇಲ್ಲಿ ಕಂಕ್ಳಲ್ಲಿ, ಗ್ರಾಯಿನಲ್ಲೆಲ್ಲ ಸ್ಕಿನ್ ಟ್ಯಾಕ್ಸ್, ಸಣ್ಣ 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 ಒಂದು ಚರ್ಮದ ಗಂಟು ಥರ ಆಗುತ್ತೆ, ಸಣ್ಣ ಸಣ್ಣವು ನರುಳ್ಳೆ ಅಂತ ನಾವೇನು ಮಾತಾಡ್ತೀವಿ. ಆ ನರುಳ್ಳೆಗೆ ಕಾರಣ ಏನು ಅಂತ ಭಾಳ ಜನ ಕೇಳಿದ್ರೆ ಹೆಣ್ಮಕ್ಳು ಏನಂತಾರೆ ಗೊತ್ತಾ? ಸರ್ ಅದು ಗೋಲ್ಡ್ ಚೈನ್ ಹಾಕಿದ್ದೀನಲ್ಲ ಅದಕ್ಕೆ ಅಲರ್ಜಿ ಅಂತಾರೆ. ಸರ್ ಬಿಸಿಲೆಲ್ಲ ಬಿದ್ದುಬಿಟ್ಟಿದೆ ಅದಕ್ಕೆ ಅಲರ್ಜಿ ಆಗಿದೆ ಅಂತಾರೆ. ನೋ, ಇದೆಲ್ಲದು ಕೂಡ ಫ್ರಿಕ್ಷನಿಂದ ಆಗಿರ್ತಕ್ಕಂಥದ್ದು. ಫ್ರಿಕ್ಷನ್ ಆಗಿ ಅಲ್ಲಿ ಇನ್ಸುಲಿನ್ನಿಂದ ಹೈಪರ್ ಪಿಗ್ಮೆಂಟೇಷನ್ ಅಂತ ಆಗುತ್ತೆ. ಅದು ಅಕ್ಯಾಂಥೋಸಿಸ್ ಅಂತ ಬರುತ್ತೆ. ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಸೂಚನೆ. ವೆರಿ ಕ್ಲಿಯರ್ ಕಟ್. ಅದನ್ನು ನೀವು ಒಳಗಡೆ ಕ್ರೀಮ್ ಹಚ್ಚಿದೆ, ಲೇಸರ್ ಮಾಡಿಸಿದೆ, ಇನ್ನೊಂದು ಮಾಡಿದೆ, ವರ್ಕ್ ಆಗೋದಿಲ್ಲ.
ನಮ್ಮ ಮೇಡಮ್ ಹತ್ರ ಭಾಳ ಜನ ಬರ್ತಾರೆ ಈ ಥರದವರು. ಅವ್ರು ಹೇಳ್ಬಿಟ್ಟು ಈ ಥರದವ್ರು ಬಂದ್ರೆ ನನ್ನ ಹತ್ರ ಕಳಿಸು, ಲೇಸರ್ ಗೀಸರ್ ಮಾಡಬೇಡ ನೀನು. ಯಾಕೆ ಅಂತಂತಂದರೆ ಅದು ಅವ್ರಿಗೆ ಗೊತ್ತವ್ರು, ನಾನು ಹಂಗೆ ಮಾಡೋದು, ನನ್ನ ಹತ್ರ ಕಳಿಸ್ಬಿಡ್ತಾನೆ, ನಾನು ಸ್ವಲ್ಪ ಪಾಠ ಗೀಟ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ. ಸೊ ಅದು ಹೋಗೋವರೆಗೂ ಲೈಫ್ ಸ್ಟೈಲ್ ವ್ಯತ್ಯಾಸನ ಮಾಡಬೇಕು ಅಂತ ಲೆಕ್ಕ. ಎರಡನೇ ಸೂಚನೆ ಅದು. ಮೂರನೇ ಸೂಚನೆ ಏನು ಅಂತಂತಂದರೆ ಲಿಪಿಡ್ ಪ್ರೊಫೈಲ್ ಅಂತ ನಾವು ಮಾಡಿದಾಗ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡ್ತೀವಲ್ವಾ, ಲಿಪಿಡ್ ಪ್ರೊಫೈಲ್. ಸೊ ಲಿಪಿಡ್ ಪ್ರೊಫೈಲ್ನಲ್ಲಿ ನಿಮಗೆ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ, HDL ಕಮ್ಮಿ ಇದೆ. ಸೊ ಟ್ರೈಗ್ಲಿಸರೈಡ್ ಟು HDL ರೇಷಿಯೋ ನೋಡಬೇಕು ನಾವು, ಆಯಿತಾ? ಇದೆಲ್ಲ ನಿಮ್ಗೆ ಎಲ್ಲೂ ಸಿಗೋದಿಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸೂಚನೆ ನೀವೇ ನೋಡ್ಕೊಳ್ಳಿ ಅಂತ. ಸೊ ಟ್ರೈಗ್ಲಿಸರೈಡ್ ಟು HDL ರೇಷಿಯೋ ಮಾಡಿದಾಗ ಅದು 3ಕ್ಕಿಂತ ಹೆಚ್ಚಿಗೆ ಇದೆ ಅಂದರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋ ಸೂಚನೆಗಳಿದೆ ಅಂತ. ಟ್ರೈಗ್ಲಿಸರೈಡ್ಸ್ ಡಿವೈಡೆಡ್ ಬೈ HDL ಒಳ್ಳೆ ಕೊಲೆಸ್ಟ್ರಾಲು ಕಮ್ಮಿ ಇದೆ, ಟ್ರೈಗ್ಲಿಸರೈಡ್ಸ್ ಹೆಚ್ಚಿಗೆ ಇದೆ ಅಂದರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋ ಸಾಧ್ಯತೆಗಳು ಬಹಳ ಇದೆ. ಇವನ್ನ ನಾವು ಹುಡುಕ್ಬಿಟ್ಟು ಸರಿ ಮಾಡ್ಕೋಬೇಕು ಈಗಲೇ. ಇವೆಲ್ಲ ಬಹಳ ಮುಖ್ಯ ಇರ್ತದೆ, ಆಯ್ತಾ? ಇದೊಂದು ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಆ ಥರ ಇದ್ದರೆ ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್. ಏನು ಮಾಡಬೇಕು? ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂದರೆ ಮೊದಲನೇದು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂಶಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಯಾವುದು? ನಮ್ಮ ಶರೀರದಲ್ಲಿ ಶುಗರ್ನ ಯಾವ್ಯಾವುದು ಇನ್ಸ್ಟೆಂಟಾಗಿ ರೈಸ್ ಮಾಡುತ್ತೋ ಅದೆಲ್ಲ ಕಾರ್ಬೋಹೈಡ್ರೇಟ್. ಸೊ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ, ಓದಿ. ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇರ್ತದೆ, ಸುಮ್ಮನೆ ಓದಿ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಯಾವ್ಯಾವ ಫುಡ್ಡಲ್ಲಿ ಇರುತ್ತೆ. ಸೊ ಮೆಜಾರಿಟಿ ಇರ್ತಕ್ಕಂಥದ್ದು ಸಕ್ಕರೆ, ಬೆಲ್ಲ, ಏಕದಳ ಧಾನ್ಯಗಳು, ಇದರಲ್ಲೇ ಮೇನ್, ಆಯಿತಾ? ಸೊ ಮತ್ತು ಸಿರಿಧಾನ್ಯಗಳ ಬಗ್ಗೆ ಎಲ್ಲರೂ ಅಷ್ಟು ಪಾಸಿಟಿವ್ ಆಗಿ ಹೇಳ್ತಾರಲ್ಲ, ಏನು ಡಾಕ್ಟರ್ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂದ್ಬಿಡಿ. ಅದು ಕೂಡ ಏಕದಳ ಧಾನ್ಯಗಳೇ. ವ್ಯತ್ಯಾಸ ಏನು ಅಂತಂತಂದರೆ ಮಿಲೆಟ್ಸ್ ಅಂತ ನಾವು ಮಾತಾಡಿದಾಗ ನೆಗೆಟಿವ್ ಮಿಲೆಟ್ಸ್, ನ್ಯೂಟ್ರಲ್ ಮಿಲೆಟ್ಸ್, ಪಾಸಿಟಿವ್ ಮಿಲೆಟ್ಸ್ ಅಂತ ಬರುತ್ತೆ. ಸೊ ನೆಗೆಟಿವ್ ಮಿಲೆಟ್ಸ್ ಅಂದರೆ ಇವು ಅಕ್ಕಿ, ಗೋಧಿ, ರವೆ, ಇವೆಲ್ಲ ನೆಗೆಟಿವ್ ಮಿಲೆಟ್ಸ್. ನ್ಯೂಟ್ರಲ್ ಮಿಲೆಟ್ಸ್ ಅಂದರೆ ರಾಗಿ, ಗೋಧಿ, ಇದು ನಮ್ಮ ಜೋಳ, ಇವೆಲ್ಲ ನಮಗೆ ನ್ಯೂಟ್ರಲ್ ಮಿಲೆಟ್ಸ್. ನಾವು ರೆಗ್ಯುಲರ್ ಆಗಿ ನಮ್ಮ ಕೆಲವು ಕಡೆ ನಾವು ರೊಟೀನಾಗಿ ಬಳಸ್ತೀವಲ್ವ. ವ್ಯತ್ಯಾಸ ಏನು? ಪಾಸಿಟಿವ್ ಮಿಲೆಟ್ಸ್ ಅಂತಂತಂದರೆ ಬೇರೆವು, ಸಜ್ಜೆ, ನವಣೆ, ನಾವೇನು ಅರ್ಕ, ಇದೆಲ್ಲ ನಾವು ಮಾತಾಡ್ತೀವಿ, ಸಾಮೆ, ಕೊರ್ಲೆ ಇಂತೆಲ್ಲ ನಾವೇನು ಮಾತಾಡ್ತೀವಿ. ಇದು ಮೂರರಲ್ಲೂ ಏನು ವ್ಯತ್ಯಾಸ ಅಂದರೆ ಈ ನೆಗೆಟಿವ್ ಮಿಲೆಟ್ಸ್ ಅಂತ ನಾನೇನು ಮಾತಾಡ್ತೀನಿ, ಇದರಲ್ಲಿ ಇದು ಫೈಬರ್ ಕಂಟೆಂಟ್ ಅಷ್ಟೇ, ಅದರಲ್ಲಿ ನಾರಿನ ಪದಾರ್ಥ ಎಷ್ಟಿದೆ. ಸೊ ನೆಗೆಟಿವ್ ಮಿಲೆಟ್ಸಲ್ಲಿ ಫೈಬರ್ ಕಂಟೆಂಟ್ ಲೆಸ್ ದ್ಯಾನ್ 1% ಇರುತ್ತೆ. ನ್ಯೂಟ್ರಲ್ ಮಿಲೆಟ್ಸಲ್ಲಿ ಅಬೌಟ್ 2 to 3% ಇರುತ್ತೆ. ನಾವು ಮುದ್ದೆ ಎಲ್ಲ ತೊಗೊಳ್ತೀವೋ ಅದರಲ್ಲಿ 2% ಅಷ್ಟೇ. ಆದರೆ ಈ ಪಾಸಿಟಿವ್ ಮಿಲೆಟ್ಸ್ನಲ್ಲಿ ಅಬೌಟ್ 8 to 12% ನಮಗೆ ಫೈಬರ್ ಸಿಗುತ್ತೆ. ಏನು ಅದರಲ್ಲಿ ಡಿಫ್ರೆನ್ಸ್ ಅಂತಂತಂದರೆ ಫೈಬರ್ ಇಲ್ಲ ಅಂದರೆ ಸಡನ್ನಾಗಿ ಶುಗರ್ ಶೂಟ್ ಆಗಲ್ಲ. ಫೈಬರ್ ಇದ್ದರೆ ಅದು ಹಿಡಿದಿಟ್ಕೊಳ್ತೀವಿ. ಸೊ ಸಡನ್ನಾಗಿ ಶುಗರ್, ಇವೇ ಎರಡು ಡಿಫ್ರೆನ್ಸಲ್ಲಿ ಆಗ್ತಾ ಇದೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ನೀವು ಡೆಫಿನೆಟ್ಲಿ ಏನೇ ಅಂದರೂ ಸಿರಿಧಾನ್ಯಗಳನ್ನ ರೊಟೀನ್ ಹೋಗೋಕ್ಕಾಗಲ್ಲ, ಆಗೋದಿಲ್ಲ. ಯಾರು ಮಾತಾಡ್ಬೋದು ಅಷ್ಟೇ. ಪ್ರಾಕ್ಟಿಕಲಿ ನೀವು ಎಷ್ಟು ಜನ ಸಿರಿಧಾನ್ಯ ಬಳಸ್ತಾ ಇದ್ದೀರಿ? ಗೊತ್ತು ತಾನೇ ನಿಮಗೆಲ್ಲ ಸಿರಿಧಾನ್ಯ ಒಳ್ಳೆಯದು ಅಂತ, ಯಾಕೆ ಬಳಸ್ತಾ ಇಲ್ಲ? ಪ್ರಾಕ್ಟಿಕಲಿ ಡಿಫಿಕಲ್ಟ್. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ಇದನ್ನೇ ಬಳಸಿ. ಅದೇ ಮುದ್ದೆ ಊಟ ಮಾಡಿ, ಅದೇ ಅನ್ನ ತಿನ್ನಿ, ಅದೇ ಚಪಾತಿ ತಿನ್ನಿ, ಕ್ವಾಂಟಿಟಿ ಕಮ್ಮಿ ಮಾಡಿ. ಅದರ ಜೊತೆಗೆ ಕಾಳುಗಳು ಮತ್ತು ತರಕಾರಿಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ಅದೇ ಫೈಬರ್, ಇಲ್ಲಿದ್ದು 8% ಫೈಬರ್ ಇಲ್ಲಿಗೆ ಹಾಕ್ಕೊಳ್ಳಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಅದನ್ನು ಮಾಡಿಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಮಾಡಿಕೊಂಡ್ರೆ ಇಟ್ ಈಸ್ ಈಸಿ. ಈ ಮಕ್ಕಳಿಗೂ ನೀವು ಸಾಮಾನ್ಯದ್ದು ದೋಸೆ ತಿನ್ನೋಣ ಅಂತಂತಂದ್ರೆ ಯಾರು ತಿಂತಾರೆ? ರೂಢಿ ಇಲ್ಲ. ಸೊ ಹಾಗಾಗಿ ಇವೆಲ್ಲ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ಒಳ್ಳೆ. ನಾರಿನ ಪದಾರ್ಥ ಜಾಸ್ತಿ ಮಾಡಿ ಭಾಳ ಇಂಪಾರ್ಟೆಂಟ್. ಸೊ ಇದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ರೆಗ್ಯುಲರ್ ಆಗಿ ನಾವು ಏನು ಪ್ಯಾಕ್ಡ್ ಐಟಮ್ಸ್ ಎಲ್ಲ ರೆಗ್ಯುಲರ್ ಆಗಿ ಬಳಸ್ತಾ ಇದ್ದೀವಿ, ಬಿಸ್ಕೆಟು, ರಸ್ಕು, ಆ ಥರದ್ದೆಲ್ಲ ಬಿಟ್ಟಾಕ್ಬಿಡಿ, ಮಾಡೋಕ್ಕೆ ಹೋಗಬೇಡಿ. ರೊಟೀನಾಗಿ ಬಳಸೋದು ಯಾವತ್ತೋ ಒಂದಿನ ನಡೀತಾ ಇದೆ, ನಾಟ್ ಆನ್ ಅ ಡೈಲಿ ಬೇಸಿಸ್. ಸೊ ನಾವೇನು ಔಟ್ಸೈಡ್ ಫುಡ್ ಅಂತ ಮಾತಾಡ್ತೀವಿ, ಬಟ್ ರೊಟೀನ್ ಫುಡ್ಡೇ ಡೇಂಜರ್ಸ್. ಸೊ ಹಾಗಾಗಿ ಸ್ವಲ್ಪ ಬದಲಾವಣೆ. ಸರ್ ನಾನ್ ವೆಜ್ ಬಗ್ಗೆ ಸರ್, ನಾನ್ ವೆಜ್ ಬಗ್ಗೆ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನನಗೆ ಬಹಳ ಬೀಯಿಂಗ್ ಅ ವೆಜಿಟೇರಿಯನ್, ಐ ಲವ್ ನಾನ್ ವೆಜಿಟೇರಿಯನ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ವೈ? ಬಿಕಾಸ್ ಐ ಆಮ್ ಇನ್ಫ್ಲುಯೆನ್ಸ್ಡ್ ಬೈ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಕಂಟ್ರೀಸ್, ಸೊ ನಾಟ್ ಮಿಡ್ಲ್ ಈಸ್ಟ್. ನಮ್ಮ ನಾನ್ ವೆಜಿಟೇರಿಯನ್ ಪದ್ಧತಿ ಮಿಡ್ಲ್ ಈಸ್ಟ್ಗೆ ಇಂದ ಇದು ತೊಗೊಂಡಿರೋದು, ಅಲ್ಲಿಂದ ಒಂದು ಮೋಟಿವೇಶನ್ ತೊಗೊಂಡು ಮಾಡಿರ್ತಕ್ಕಂಥದ್ದು. ನಮ್ಮ ಒಂದು ನಾನ್ ವೆಜಿಟೇರಿಯನ್ ಫುಡ್ ಇನ್ಫ್ಲೂಯೆನ್ಸ್ ಏನಿದೆ ಅದು ಮಿಡ್ಲ್ ಈಸ್ಟಿಂದ ಬಂದಿದೆ, ಗಲ್ಫ್ ಕಂಟ್ರೀಸಿಂದ ಬಂದಿದೆ. ಅಂದರೆ ಸಿಕ್ಕಾಪಟ್ಟೆ ಎಣ್ಣೆಯಲ್ಲಿ ಕರಿಯೋದು, ಮಟನ್ ಜಾಸ್ತಿ ಬಳಸ್ತಕ್ಕಂಥದ್ದು, ಮತ್ತು ಡೀಪ್ ಫ್ರೈಡ್ ಐಟಮ್ಸು, ಬಿರಿಯಾನಿ, ಈ ಥರದ್ದೆಲ್ಲ ಅಲ್ಲಿಂದ ಬಂದಿರೋದು, ಕೆಲವು ಮುಘಲರಿಂದ. ಸೊ ನಾವು ಈ ಈಸ್ಟರ್ನ್ ಕಂಟ್ರೀಸ್ ಮತ್ತು ವೆಸ್ಟರ್ನ್ ಕಂಟ್ರೀಸ್ ಅಂತ ಮಾತಾಡಿದ್ರೆ ಅವರು ದಿನಕ್ಕೆ 3 ಹೊತ್ತು ನಾನ್ ವೆಜ್ ತಿಂತಾರೆ. ಅದೇ ಹೆಂಗೆ ಅಷ್ಟು ಹೆಲ್ದಿಯಾಗಿರ್ತಾರೆ? ಜಾಪನೀಸ್ ಅರ್ಧ ಹೆಲ್ದಿಯಸ್ಟ್ ಅಂತ ನಾವು ಮಾತಾಡ್ತೀವಿ, ಹೇಗೆ? ಸೊ ಸಿಂಪಲ್, ನಾನ್ ವೆಜಿಟೇರಿಯನ್ ಇಸ್ ವೆರಿ ಗುಡ್, ಎಸ್ಪೆಷಲಿ ವೈಟ್ ಮೀಟ್ ಈಸ್ ದ ಬೆಸ್ಟ್ ಫುಡ್ ಅವೈಲಬಲ್ ನನಗೆ ಕೇಳಿದ್ರೆ. ವೈ?
ಯಾಕೆ ಅಂತಂದರೆ ಅಲ್ಲಿ ಹೈ ಪ್ರೋಟೀನ್ ಇರ್ತದೆ, ಗುಡ್ ಫ್ಯಾಟ್ಸ್ ಇರುತ್ತೆ. ಅದನ್ನ ಲಿಮಿಟೆಡ್ ಅಮೌಂಟಲ್ಲಿ ತೊಗೊಂಡ್ರೆ ಒಳ್ಳೆಯದು. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಚಿಕನ್ ಬಿರಿಯಾನಿ ಅಂತ ನಾವು ಮಾತಾಡ್ತೀವಿ, ಹೌದಾ? ಚಿಕನ್ ಬಿರಿಯಾನಿನಲ್ಲಿ ಏನಿರುತ್ತೆ? ಚಿಕನ್ ಇರುತ್ತೆ, ಎಣ್ಣೆ ಜೀಡಿ ಸಿಕ್ಕಾಪಟ್ಟೆ ಹಾಕಿರ್ತೀವಿ, ಅದರಲ್ಲಿ ಒಂದಷ್ಟು ಸ್ಪೈಸಸ್ ಇರ್ತದೆ, ಅಥವಾ ಬೆಣ್ಣೆ ಗಿಣ್ಣೆ ಎಲ್ಲ ಇರ್ತದೆ, ಅದರ ಜೊತೆಗೆ ಕೆಜಿ ಗಟ್ಟಲೆ ರೈಸ್ ಇರುತ್ತೆ, ಹೌದಾ? ಸೊ ಚಿಕನ್ ಬಿರಿಯಾನಿನಲ್ಲಿ ಪ್ರಾಬ್ಲಮ್ ಇಸ್ ನಾಟ್ ದ ಚಿಕನ್. ನಾವೇನು ಚಿಕನ್ ಚಿಕನ್ ಅಂತ ನಾವು ಮಾತಾಡ್ತೀವಿ, ದ ಪ್ರಾಬ್ಲಮ್ ಇಸ್ ನಾಟ್ ದ ಚಿಕನ್, ದ ಪ್ರಾಬ್ಲಮ್ ಈಸ್ ರೈಸ್ ಅಂಡ್ ದ ಫ್ಯಾಟ್ಸ್. ಸೊ ಅಲ್ಲೆಲ್ಲ ಏನೇ ನಾನ್ ವೆಜ್ ಇದ್ರೂ ಕೂಡ ಅದ್ರ ಜೊತೆ ಸಲಾಡ್ಸ್ ತಿಂತಾರೆ. ಬೆಳಿಗ್ಗೆನೆ ಅವರು ಚಿಕನ್ನು, ಪೋರ್ಕು, ಬೀಫು ಅಂತ ತಿಂತಾ ಇರ್ತಾರೆ, ಹೌದಾ? ನೀವು ನೋಡಿರ್ತೀರಲ್ಲ, ಎಲ್ಲ ಬೆಳಿಗ್ಗೆನೆ ಪೋರ್ಕ್ ಇಟ್ಟಿರ್ತಾರೆ ಅಲ್ಲಿ ಬಫೆನ, ನೋಡಿರ್ತೀರಲ್ಲ, ಎಲ್ಲರೂ ಅದನ್ನೇ ತಿಂತಾ ಇರ್ತಾರೆ, ಸಾಸೇಜ್ಗಳಂತೆ ಏನೇನೋ ತಿಂತಾ ಇರ್ತಾರೆ, ಹೌದಾ? ಬೆಳಿಗ್ಗೆ ಹೆಂಗಾಯ ತಿಂತಾರೆ ಅಂತ ನೀವು ಬೈಕೊಂಬಂದಿರ್ತೀರಿ. ಅದೇ ಹೆಲ್ದಿ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ. ಸೊ ಅದೇನಾಗ್ತದೆ, ಅದರಲ್ಲಿ ಹೈ ಪ್ರೋಟೀನ್ ಬಂತು, ಒಳ್ಳೆ ಫ್ಯಾಟ್ಸ್ ಬಂತಾರೆ, ಅದ್ರ ಜೊತೆಗೆ ಅವರು ರೈಸ್ ತಿನ್ನಲ್ಲ, ಚಪಾತಿ ತಿನ್ನಲ್ಲ, ಮುದ್ದೆ ತಿನ್ನಲ್ಲ, ಅದ್ರ ಜೊತೆಗೆ ಅವರು ಸಲಾಡ್ಸ್ ತಿಂತಾರೆ, ಸ್ಪ್ರೌಟ್ಸ್ ತಿಂತಾರೆ, ಹಣ್ಣುಗಳು ತಿಂತಾರೆ, ಅವಾಗ ಬ್ಯಾಲೆನ್ಸ್ ಆಗುತ್ತೆ. ನೀವು ನಾನ್ ವೆಜಿಟೇರಿಯನ್ ತಗೊಳ್ಳೋದಾದರೆ ಒಂದು ಆಯಿಲ್ ಕಮ್ಮಿ ಹಾಕಿರ್ತಕ್ಕಂತಹ ಬಾಯ್ಲ್ಡ್, ನಾಟ್ ಡೀಪ್ ಫ್ರೈಡ್ ನಾನ್ ವೆಜಿಟೇರಿಯನ್ ಫುಡ್ ತಗೋಬೋದು. ಅದರ ಜೊತೆಗೆ 100 ಗ್ರಾಮ್ಸ್ ನೀವು ಚಿಕನ್ ತಗೊಂಡ್ರೆ 200 ಗ್ರಾಮ್ಸ್ ಸಲಾಡ್ ತಿನ್ನಬೇಕು, ನಾಟ್ 200 ಗ್ರಾಮ್ಸ್ ರೈಸ್. 100 ಗ್ರಾಮ್ ಚಿಕನ್, 100 ಗ್ರಾಮ್ ರೈಸ್, 200 ಗ್ರಾಮ್ ಸಲಾಡ್, ಅದು ಗುಡ್ ಕಾಂಬಿನೇಷನ್, ಆಯ್ತಾ? ಇದನ್ನು ಹಾಕಿ ಬಿರಿಯಾನಿ ಮಾಡಿ ತಗೊಳ್ಳಿ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ. ಸೊ ದಿಸ್ ಈಸ್ ದ ಬ್ಯಾಲೆನ್ಸ್ಡ್ ಮೀಲ್. ಸೊ ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಇಸ್. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಗ್ ತಗೊಳ್ಳಿ. ಎಗ್ ಯಾರ್ಯಾರು ತಗೋತೀರಿ? ಈವನ್ ಇಫ್ ಯು ಆರ್ ವೆಜಿಟೇರಿಯನ್, ಪ್ಲೀಸ್ ಹ್ಯಾವ್ ಎಗ್ ಡೈಲಿ. ನಿಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿಸ್ಕೊಳ್ಳಿ. ಬಿಕಾಸ್ ಎಗ್ನ ವೆಜಿಟೇರಿಯನ್ ಅಂತ ನಾನು ಆಲ್ರೆಡಿ ಸರ್ಟಿಫಿಕೇಟ್ ಕೊಡಿಸ್ಬಿಟ್ಟಿದ್ದೀನಿ. ಡೋಂಟ್ ವರಿ, ಇಟ್ ಈಸ್ ಅ ವೆಜಿಟೇರಿಯನ್ ಮೀಲ್. ಪ್ಲೀಸ್ ಹ್ಯಾವ್ ಎಗ್ಸ್, ಓಕೆ? ಸೊ ಯಾಕೆಂತಂದರೆ ನಮ್ಮ ಆಹಾರದಲ್ಲಿ ಪ್ರೋಟೀನೇ ಇಲ್ಲ. ಸಿಂಪ್ಲೆಸ್ಟ್ ಆ್ಯಂಡ್ ದ ಬೆಸ್ಟ್ ಪ್ರೋಟೀನ್ ಈಸ್ ಎಗ್, ಬಾಯ್ಲ್ಡ್ ಎಗ್. ಅದರಲ್ಲಿ ಯಾವುದು ಚೆನ್ನಾಗಿದೆ ನೋಡಿಬಿಟ್ಟು ಬಾಯ್ಲ್ಡ್ ಎಗ್ ಅಟ್ಲೀಸ್ಟ್ 2 per day. ಒಂದು ಎಗ್ಗಲ್ಲಿ 6 ರಿಂದ 7 ಗ್ರಾಮ್ ನಮ್ಗೆ ಪ್ರೋಟೀನ್ ಸಿಗ್ತದೆ. 2 ಎಗ್ ತಿಂದರೆ 13 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, 13-14 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್. ನಾವು 1 kg 1 ಗ್ರಾಮ್ ಪ್ರೋಟೀನ್ ತಿನ್ನಬೇಕು ಅಂದರೆ ನಾವು 70 kg ಇದ್ರೆ 70 ಗ್ರಾಮ್ ಪ್ರೋಟೀನ್ ತಿನ್ನಬೇಕು ಅಂತ ಹೇಳ್ತಾರೆ ನಮ್ಮ ಪುಸ್ತಕಗಳು. ನಾವು 15 ಗ್ರಾಮ್ ತಿಂತಾ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ 15 ಗ್ರಾಮ್ ತಿಂತಾ ಇಲ್ಲ. ಸೊ ಇದೆಲ್ಲ ಬಹಳ ಮುಖ್ಯ. ಒಂದು ಸ್ವಲ್ಪ ಬ್ಯಾಲೆನ್ಸ್ ಮೀಲ್ ತಗೊಳ್ಳಿ. ನೀವು ಕೇಳ್ಬೋದು ನನಗೆ, ನಮ್ಮ ತಾತ ಅದನ್ನೆಲ್ಲ ಮಾಡ್ತಿರ್ಲಿಲ್ವಲ್ಲ ಡಾಕ್ಟರ್, ನೀವೇನೋ ಹೊಸ ಬಂದ್ಬಿಟ್ಟು ಏನೇನೋ ಕತೆ ಹೊಡಿತಾ ಇದ್ದೀರಾ ಇಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ, ಎಲ್ಲ ಬಾರಿ ಅದು ಮಾಡ್ತೀರಿ ಇದು ಮಾಡ್ತೀರಿ, ಸುಮ್ಮನೆ ಅನ್ನೆಸೆಸರಿ. ನೋ, ನಮ್ಮ ತಾತ ಮಾಡ್ತಿದ್ದ ಕೆಲಸನ ನಾವು ಮಾಡ್ತಾ ಇಲ್ಲ. ನಮ್ಮ ತಾತ ತಿಂತಿದ್ದ ಆಹಾರನ ನಾನು ತಿನ್ನಂಗಿಲ್ಲ. ಅದನ್ನೇ ನಾವು ಮಾಮೂಲಿ ಅಂತ ಮಾಡ್ಕೊಂಡು ಬಂದಿದ್ದೀವಲ್ಲ, ಮಾಡಂಗಿಲ್ಲ. ಬದಲಾವಣೆ ಆಗಲೇಬೇಕು. ಅವರು ಮುದ್ದೆ ತಿಂದ ಅದನ್ನು ದುಡಿಯೋರು, ನಾವು ದುಡಿತಾ ಇಲ್ಲ. ಸೊ ಹಾಗಾಗಿ ಬದಲಾವಣೆಗಳು ಅತ್ಯವಶ್ಯಕತೆ ಇದೆ. ಸೊ ಅದರ ಜೊತೆಗೆ ಎಷ್ಟಾಗುತ್ತೆ ಅಷ್ಟು ದಯವಿಟ್ಟು ವ್ಯಾಯಾಮ ಮಾಡಿ. ಸೊ ವ್ಯಾಯಾಮ ಅಂತಂತಂದರೆ ಒಂದು 3/4 hour 1 hour ಸ್ಪೆಸಿಫಿಕ್ ಟೈಮ್ ಎತ್ತಿಟ್ಬಿಡಿ. ಆ ಟೈಮಲ್ಲಿ ಅದೊಂದೇ ಮಾಡಿ, ಬೇರೆನೂ ಮಾಡೋಕ್ಕೆ ಹೋಗ್ಬೇಡಿ. ವ್ಯಾಯಾಮ ಅಂದರೆ ಆ ಟೈಮಲ್ಲಿ ವ್ಯಾಯಾಮನೇ. ಇಟ್ ಈಸ್ ಲೈಕ್ ಎನ್ ಇನ್ವೆಸ್ಟ್ಮೆಂಟ್. ಎವ್ರಿ ಡೇ ಯು ಆರ್ ಇನ್ವೆಸ್ಟಿಂಗ್ ½ an hour ಆನ್ ಯುವರ್ ಫ್ಯೂಚರ್ ಹೆಲ್ತ್ ಅಂತ ಮೇಡಮ್ ಇನ್ಶೂರೆನ್ಸ್ ಅಂತ ಮಾತಾಡೋದು, ಸಮಥಿಂಗ್ ಲೈಕ್ ದಟ್. ಎವ್ರಿ ಡೇ ಒಂದು 30-40 minutes ನೀವು ವ್ಯಾಯಾಮ ಮಾಡಬೇಕು. ಮತ್ತು ಇನ್ನೊಂದಿದೆ, ನೀಟ್ ಅಂತ ಇದೆ, ನಾನ್ ಎಕ್ಸರ್ಸೈಸಿಂಗ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಅಂತ. ಅಂತಂತಂದರೆ ಪ್ರತಿ ಒಂದು ರೆಗ್ಯುಲರ್ ನಾವೇನು ಕೆಲಸ ಮಾಡ್ತೀವಲ್ವ ಅದರಲ್ಲೇ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು. ಸೊ ಕುಂತು ಕೆಲಸ ಮಾಡ್ತಿರ್ತೀವಿ, ಒಂದು ಗಂಟೆಗೆ ಒಂದು 5 ನಿಮಿಷ ಸುಮ್ಮನೆ ಓಡಾಡ್ಕೊಂಡು ಬಂದ್ಬಿಡೋದು ಅಲ್ಲೇನೆ, ಆಫೀಸಲ್ಲೇನೆ, ಅಥವಾ ಕಾಲು ಆಡಿಸ್ತಾ ಇರೋದು, ಅಥವಾ ಮಧ್ಯದಲ್ಲಿ ಸ್ಟ್ರೆಚಸ್ ಮಾಡ್ತಾ ಇರೋದು ಕೂತ್ಕೊಂಡೆ. ನೀವು ಎಲ್ಲ ಆಫೀಸಲ್ಲಿ ಎಲ್ಲಿರ್ತೀರೋ ಅಲ್ಲೇನೆ ಸುಮ್ಮನೆ ಎವ್ರಿ ಮೊಮೆಂಟಲ್ಲಿ ಮಾಡ್ತಾ ಇದ್ರೆ ಸ್ಲೋ ಆಗಿ ಥರ್ಮೋಜೆನಿಸಿಸ್ ಆಗಿ ಆಕ್ಟಿವೇಟ್ ಆಗುತ್ತೆ. ಅದನ್ನು ಕೂಡ ನಮ್ಮ ಒಂದು ರೆಗ್ಯುಲರ್ ಇದನ್ನು ಥರ್ಮೋಜೆನಿಸಿಸ್ ಮಾಡ್ತಾರೆ. ಅದನ್ನು ಕೂಡ ಹೆಲ್ದಿ ಹ್ಯಾಬಿಟ್ ಅಂತ ಗೊತ್ತಾಗಿದೆ. ಸೊ ಅದನ್ನು ಕೂಡ ಮಾಡಬಹುದು. ಸೊ ಸಮಯ ಸಿಗ್ತಾ ಇಲ್ಲ ಅಂದರೆ ರೆಗ್ಯುಲರ್ ಆಗಿ. ಮತ್ತು ಎವ್ರಿ ಮೀಲ್ 20 minutes ವಾಕ್ ಮಾಡಿ. ಎವ್ರಿ ಮೀಲ್ 20 minutes ವಾಕ್. ಪೋಸ್ಟ್ ಲಂಚ್ ಆಹಾರ ತೊಗೊಂಡು ಕೂತ್ಕೊಂಡ್ಬಿಟ್ರೆ ಮತ್ತೆ ಇನ್ಸುಲಿನ್ ಸ್ಪೈಕ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಚಾನ್ಸಸ್ ಎಲ್ಲ ಜಾಸ್ತಿ ಆಗುತ್ತೆ. ಇವೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ನಾವು ಮಾಡಿಕೊಂಡ್ರೆ ನಮಗಲ್ಲಿದ್ದರೂ ನಮ್ಮ ಮಕ್ಕಳಿಗಾದರೂ ಅನುಕೂಲ ಆಗಲಿ ಅನ್ನೋದು ಉದ್ದೇಶ. ಬಿಕಾಸ್ ನಮ್ಮದು ನಾವು ಅಲ್ಲೇ ರೂಢಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ನಾವು ವಿ ಹ್ಯಾವ್ ಟು ಚೇಂಜ್ ಅವರ್ ನೆಕ್ಸ್ಟ್ ಜನ್ರೇಷನ್. ಇಲ್ಲಾಂದರೆ ಅವರು ಬರೀ ಅನ್ನ ತಿನ್ಕೊಂಡು
ಬೆಳಿಗ್ಗೆ ಎದ್ದು ಕಾಂಪ್ಲನ್ನು ಬೋರ್ಮಿಟಾ ಕುಡ್ಕೊಂಡು ಹಾರ್ಲಿಕ್ಸ್ ಕುಡ್ಕೊಂಡು ಹಾಳಾಗ್ತಾ ಇದ್ದಾರೆ. ಸೊ ಇವೆಲ್ಲ ಸ್ವಲ್ಪ ಬದಲಾವಣೆಗಳಾಗಲೇಬೇಕು. ಅವ್ರಿಗೆಲ್ಲ ಸ್ವಲ್ಪ ಹೆಲ್ದಿ ಫುಡ್ನ ಯಾವುದು ಏನು ಎತ್ತ ಲೇಬಲ್ ಹೆಂಗೆ ಓದೋದು, ಪ್ಯಾಕೆಟ್ಸ್ ಎಲ್ಲ ನಾವು ಹೇಳ್ಕೊಡ್ಬೇಕು ಇವಾಗಲೇ. ಇಲ್ಲ ಅಂದರೆ ಮತ್ತೆ ಫ್ಯೂಚರ್ ಸಮಸ್ಯೆಗಳಾಗುತ್ತೆ. ಯಾಕೆಂದರೆ ನಮಗೆಲ್ಲ ಗೊತ್ತು ಈಗ ಚಾಕ್ಲೇಟ್ ಡೇಂಜರು, ಇದು ಡೇಂಜರು, ಕೇಕ್ ಡೇಂಜರು, ಬೇಕರಿ ಐಟಮ್ಸ್ ಡೇಂಜರ್ ಅಂತ. ಬಟ್ ರೆಗ್ಯುಲರ್ ಫುಡ್ಡು, ಇಂಬ್ಯಾಲೆನ್ಸ್ಡ್ ಫುಡ್ಡು, ಸೊ ಅದನ್ನು ಡೇಂಜರ್ ಅಂತ ಯಾರು ಹೇಳಲೇಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ನಾವು ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಹೇಳಲಿಕ್ಕೆ ಈಸಿ ಆಗ್ತದೆ. ಸರಿನಾ? ಸೊ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಸರ್, ಹೃದಯ ರೋಗ ತಜ್ಞರ ಹತ್ರಕ್ಕೆ ಯಾಕೆ ಹೋಗ್ಬೇಕು ಅಂತ ಸರ್? ಅಂದ್ರೆ ಯಾರು ಹೋಗ್ಬೇಕು ಅಂತ ಸರ್? ಹೃದಯ ರೋಗ ತಜ್ಞರನ್ನ ಭೇಟಿ ಆಗ್ಬೇಕಂದ್ರೆ ಅವ್ರಿಗೆ ಏನೇನು ಸಿಂಪ್ಟಮ್ಸ್ ಇರಬೇಕು, ಏನೇನು ತೊಂದರೆಗಳಿದ್ರೆ ಅವ್ರನ್ನ ಭೇಟಿ ಮಾಡಬೇಕು. ಓಕೆ. ಸೊ ಇತ್ತೀಚಿನ ಗೈಡ್ಲೈನ್ಸ್ ಪ್ರಕಾರ ಯಾರೇ 30 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದೀರಾ ಅಂದರೆ ಒಮ್ಮೆ ಭೇಟಿ ಕೊಡೋದು ಒಳ್ಳೆಯದು ಅನ್ನೋ ಥರ ಬಂದಿದೆ ಗೈಡ್ಲೈನ್ಸ್. ಮುಂಚೆ ಹಿಂಗಿರಲಿಲ್ಲ, ಈಗ ಬಂದಿದೆ. ನೀವು ಏನೇ ಚೆನ್ನಾಗಿ ಏನೇ ಇದ್ರೂ ವರ್ಷಕ್ಕೊಂದ್ಸಲ ಹೃದಯದ ಪರೀಕ್ಷೆನ ಮಾಡಬೇಕು, ಸ್ಟ್ರೆಸ್ ಟೆಸ್ಟ್ ಮಾಡಬೇಕು, ಲಿಪಿಡ್ ಪ್ರೊಫೈಲ್ ಮಾಡಬೇಕು ಅನ್ನೋದು ಒಂದು ಗೈಡ್ಲೈನಲ್ಲಿ ಸೇರ್ಕೊಂಡಿದೆ ಈಗ ನಮ್ಮ ಒಂದು ICC ಗೈಡ್ಲೈನ್ಸಲ್ಲಿ. ಸೊ ಎರಡನೇದು ಸಿಂಪ್ಟಮ್ಸ್ ಅಂತ ನಾವು ನೋಡಿದಾಗ ನಾನು ಆಗಲೇ ಹೇಳಿದೆ 90% ಜನರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ, ಎಸಿಂಪ್ಟಮ್ಯಾಟಿಕ್ ಇರುತ್ತೆ. ಬರೀ 5-10% ಜನರಿಗೆ ಸಿಂಪ್ಟಮ್ಸ್ ಇರ್ತದೆ. ಈಗ ನೋಡಿ, ನಾನು ನಿನ್ನೆ ಆಲ್ಮೋಸ್ಟ್ 7 ಜನಕ್ಕೆ ನಾನು ಪ್ರೊಸೀಜರ್ ಮಾಡಿದೆ. 7 ಜನಕ್ಕೆ ನಾನು ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿಯನ್ನು ಮಾಡಿದ್ದೇನೆ. ಅದರಲ್ಲಿ ಯಾರಿಗೂ ಕೂಡ ಮುಂಚೆ ಸೂಚನೆ ಇಲ್ಲವೇ ಇಲ್ಲ, ಯಾವಾಗಲೂ ಸಡನ್ ಅವಾಗ ಗೊತ್ತಾಗಿದೆ. ಹಾಗಾಗಿ ಸೂಚನೆಗಳಿಗೆ ದಯವಿಟ್ಟು ಕಾಯಕ್ಕೆ ಹೋಗಬೇಡಿ, ಕಾಯಕ್ಕೆ ಹೋಗಬೇಡಿ. ರಿಸ್ಕ್ ಅಸೆಸ್ಮೆಂಟ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ರಿಸ್ಕ್ ಕ್ಯಾಟಗರಿಗೆ ಬಂದರೆ ರೆಗ್ಯುಲರ್ ಚೆಕ್ ಮಾಡ್ಕೊತ ಫಾಲೋ ಅಪ್ ಮಾಡಿ, ಅದು ಭಾಳ ಮುಖ್ಯ. ಸಿಂಪ್ಟಮ್ಸ್ ಅಂತಂತಂದರೆ ಒಂದು ಜನರಲಿ ಹೃದಯಕ್ಕೆ ಸಂಬಂಧಪಟ್ಟ ಸಿಂಪ್ಟಮ್ಸ್ ಯಾವ್ಯಾವು, ನಾನು ಬರೀ ಹೃದಯಾಘಾತ ಅಂತ ಹೇಳಲ್ಲ, ಜನರಲ್ ಆಗಿ ಹೇಳ್ತೀನಿ. ಒಂದು, ನಡೀತಾ ಇದ್ರೆ ದಣುವಾಗೋದು. ಮುಂಚೆ ಆಗ್ತಿರ್ಲಿಲ್ಲ, 1 ಫ್ಲೋರ್ 2 ಫ್ಲೋರ್ ಆರಾಮಾಗಿ ಹತ್ತುತ್ತಾ ಇದ್ದೆ, ಈಗ ಹತ್ತಕ್ಕೆ ಕಷ್ಟ ಆಗ್ತಾ ಇದೆ, ಆಯಾಸ ಬರ್ತಾ ಇದೆ. ಎಷ್ಟೋ ಸಲ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಪಕ್ಕದವ್ರಿಗೆ ಗೊತ್ತಾಗುತ್ತೆ. ದಣು ಮಾಡ್ಕೋತಿದ್ದೀರಲ್ರಿ ಅಂತ ಪಕ್ಕದವ್ರು ಹೇಳ್ತಾರೆ, ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಆಯಾಸ ಬರ್ತಾ ಇದೆ, 1 ಫ್ಲೋರ್ 2 ಫ್ಲೋರ್ ಹತ್ತಲಿಕ್ಕೆ ಆಯಾಸ ಆಗ್ತಾ ಇದೆ, ಅಥವಾ ಎದೆ ಮಧ್ಯಭಾಗದಲ್ಲಿ ಉರಿ ಬರ್ತಾ ಇದೆ, ಹಿಡ್ಕೋತಾ ಇದೆ, ಒತ್ತುತ್ತಾ ಇದೆ, ಈ ಥರದ್ದೆಲ್ಲ. ಅದರ ಜೊತೆಗೆ ಮುಂಚೆ ಎದೆ ಡವಡವ ಹೊಡ್ಕೋತಿರ್ಲಿಲ್ಲ, ಈಗ ಯಾಕೋ ಎದೆ ಬಡಕ ಕಾಣ್ತಾ ಇದೆ, ಮುಂಚೆ ಫೀಲ್ ಆಗ್ತಾ ಇದೆ, ಮುಂಚೆ ಫೀಲ್ ಆಗ್ತಾ ಇಲ್ಲ, ಈ ಥರದ್ದು. ತಲೆ ಸುತ್ತು ಬರ್ತಕ್ಕಂಥದ್ದು, ಈಗ ತುಂಬ ವ್ಯಾಯಾಮ ಮಾಡಿದಾಗ ಅಥವಾ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿದಾಗ ಸ್ವಲ್ಪ ಏನೋ ಕಣ್ಣು ಮುಂಜಾಗೋದು, ತಲೆ ಸುತ್ತು, ತಲೆಬಾರ, ಈ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಕೆಲವರಲ್ಲಿ ಕಾಣ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟು ಆಯಾಸ, ಎದೆ ಭಾರ. ಆಮೇಲೆ ಎದೆ ನೋವು, ಎದೆ ಭಾರ ಜನರಲ್ಲಿ ಮಧ್ಯಭಾಗದಲ್ಲಿ ಬರುತ್ತೆ. ಹೃದಯ ಲೆಫ್ಟಿಗಿಲ್ಲ, ಆ್ಯಕ್ಚುಲಿ ಇರೋದೇ ಮಧ್ಯದಲ್ಲಿ, ಚೂರು ಲೆಫ್ಟಿಗೆ ಹೋಗಿದೆ ಅಷ್ಟೇ. ಹಂಗಾಗ್ಬಿಟ್ಟು ಎಲ್ಲರೂ ಇಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಏನು ಇಲ್ಲಿ ಮೊನ್ನೆ ಯಾರು ಬಂದಿದ್ರು, ಸರ್ ಇಲ್ಲಿ ನೋಡ್ತಾ ಇದೆ ಸರ್. ನಾನು ಏನಪ್ಪ ಮಾಡಲಿ, ಅಲ್ಲಿ ನೋವಾದರೆ ಸರ್ ಇಲ್ಲಿ ನೋಡ್ತಾ ಇದೆ, ಏನಾದರೂ ಮಾಡಿ ಅಂತ. ಸೊ ಅಷ್ಟು ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. ಲೆಫ್ಟ್ ಏನು ಬಂದರೂ ಹಂಗಿರಲ್ಲ. ಸೊ ಜನರಲಿ ಹೃದಯದ ನೋವುಗಳು ಲೆಫ್ಟಿಗೆ ಬರೋದೇ ಇಲ್ಲ, ಸೆಂಟ್ರಲ್ಲಿ ಬರುತ್ತೆ, ಕತ್ತಿಗೆ ಬರುತ್ತೆ ಈ ಭಾಗ. ಸೊ ನಮ್ಮ ಜಾಯಿಂದ ಹೊಕ್ಳೋರ್ಗೂ ಈ ಮಧ್ಯದಲ್ಲಿ ಏನೇ ಬಂದ್ರೂ, ಈವನ್ ನಿಮ್ಗೆ ಗ್ಯಾಸ್ಟ್ರಿಕ್ ಅನ್ಸಿದ್ರು ಒಂದ್ಸಲ ECG ಮಾಡಿಸಿ. ಮತ್ತು ಭಾಳ ಜನ ಬರೋದೇ ಗ್ಯಾಸ್ಟ್ರಿಕ್. ನೆನ್ನೆ ಒಬ್ಬರು ಬಂದರು, ಯಾರೋ ವ್ಯಾಪಾರಿಗಳಂತೆ. ಸೊ ಸಿರ್ಸಿಗೆ ಹೋಗಿದ್ದಾರೆ. ಸಿರ್ಸಿನಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಅವ್ರಿಗೆ ಸಮಸ್ಯೆ ಆಗಿದೆ. ಗ್ಯಾಸ್ಟ್ರಿಕ್ ಅಂದ್ಕೊಂಡು ಅಲ್ಲಿ ಯಾರೋ ತೋರಿಸಿದ್ದಾರೆ, ಏನಿಲ್ಲ ಬಿಡ್ರಿ ಗ್ಯಾಸ್ಟ್ರಿಕ್ ಮಾತ್ರ ಅಂತ ಕಳಿಸ್ಕೊಟ್ಟಿದ್ದಾರೆ. ಸಿರ್ಸಿಯಿಂದ ಬರ್ಬೇಕಾದ್ರೆ ಹುಬ್ಳಿ ಮೇಲೆ ಬಂದ್ರಂತೆ, ಹುಬ್ಳಿನಲ್ಲಿ ಜಾಸ್ತಿ ಆಗಿದೆ. ಅಲ್ಲಿಂದ KMCಗೆ ಹೋಗಿದ್ದಾರೆ. KMCನ ಪಾಪ ಸರಿಯಾಗಿ ಚಿಕಿತ್ಸೆ ಸಿಕ್ಕಿಲ್ಲ. ಆಮೇಲೆ ಯಾರೋ ಪರಿಚಯದವರು ಅಂತ ಪಾಪ ಕರ್ಕೊಂಡ್ಬಂದರು. ಈ ಕರ್ಕೊಂಬರೋ ಅಷ್ಟರಲ್ಲಿ ಭಾಳ ಥರ ಆಗೋಗ್ಬಿಟ್ಟಿದೆ. ಸೊ ಆಮೇಲೆ ಅವ್ರಿಗೇನು ಮಾಡೋಕ್ಕಾಗಲ್ಲ, ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಸೊ ಈ ಥರ ಎಲ್ಲ ಆಗ್ಬಿಡುತ್ತೆ. ಗ್ಯಾಸ್ಟ್ರಿಕ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಮುಂಚೆ ಆಗ್ತಿಲ್ಲ, ಏನೋ ಹೊಸ ಸೂಚನೆ ಕಾಣ್ತಾ ಇದೆ ಅಂದರೆ ಅದು ಹೃದಯದು ಅಂತಲೇ ಅನ್ಕೊಂಬಿಡಿ. ಹೋಗಿ ಒಂದು ಸಿಂಪಲ್ ಒಂದು ECG ಮಾಡ್ಕೊಂಡು ಅವ್ರು ಸ್ಪೆಷಲಿಸ್ಟ್ ಯಾರು ನಿಯರ್ ಬೈ ತೋರಿಸ್ಕೊಂಬಿಟ್ಟು ಕ್ಲಿಯರ್ ಮಾಡ್ಕೊಂಡು, ತೊಂದರೆಗಳಿದ್ರೆ ಒಂದು ಮಾಡ್ಕೊಂಬಿಡಿ. ಹಿಂಜರಿಯಕ್ಕೆ ಹೋಗ್ಬೇಡಿ. ಹೃದಯದ ಚಿಕಿತ್ಸೆಗೆ ಹಿಂಜರಿಬೇಡಿ. ಒಂದು ಸ್ಟೆಪ್ ಎಕ್ಸ್ಟ್ರಾ ತೊಗೊಂಡು ಮಾಡಿ, ಏನಾಗೋದಿಲ್ಲ, ಇಟ್ಸ್ ಓಕೆ. ಬಿಕಾಸ್ ಸಮಯ ಕೊಡೋದಿಲ್ಲ ಹಾರ್ಟ್, ದಟ್ ಈಸ್ ದ ಪ್ರಾಬ್ಲಮ್. ಮತ್ತೇನಾದರೂ ಸಮಸ್ಯೆ? ವ್ಯಾಯಾಮ ಡೈಲಿ ಮಾಡಬೇಕಲ್ಲ ಸರ್? ಒಂದು ದಿನ ಬೆಳಗ್ಗೆ ಸಾಧ್ಯ ಆಗುತ್ತೆ, ಇನ್ನೊಂದು ದಿನ ಈವ್ನಿಂಗ್ ಸಾಧ್ಯ ಆಗುತ್ತೆ, ಆ ಥರ ಮಾಡ್ಬೋದು. ಸೊ ಹೃದಯಕ್ಕೆ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಏನೂ ಗೊತ್ತಾಗಲ್ಲ. 24 ಅವರ್ಸಲ್ಲಿ ನೀವು ಲೆಕ್ಕ ಇಡಬೇಕು. ನಿಮ್ಮ ಆಹಾರನೂ ಅಷ್ಟೇ. ಬೆಳಿಗ್ಗೆ ತಿಂಡಿ ಇಷ್ಟು ತಿಂದ್ಬಿಡ್ಬೇಕು, ರಾತ್ರಿ ಏನು ತಿನ್ನಬಾರ್ದು, ಇಟ್ ಡಸಂಟ್ ವರ್ಕ್ ದಟ್ ವೇ. ಓಕೆ, ಆ ಕಾನ್ಸೆಪ್ಟ್ಸ್ ಎಲ್ಲ ಫೇರ್ಲಿ ಬರ್ಬೋದು, ಬಟ್ ತುಂಬ ಅದಕ್ಕೆಲ್ಲ ಅಲೈನ್ ಆಗೋಕೆ ಹೋಗಬೇಡಿ. ಅನುಕೂಲ ನೋಡ್ಕೊಳ್ಳಿ. ಮೇಯ್ನ್ ಬರ್ತಕ್ಕಂಥದ್ದು 24 ಗಂಟೆನಲ್ಲಿ ನೀವೇನು ಆಹಾರ ತೊಗೊಂಡಿದ್ದೀರಿ, 24 ಗಂಟೆನಲ್ಲಿ ನೀವೇನು ವ್ಯಾಯಾಮ ಮಾಡಿದ್ದೀರಿ, ಅಷ್ಟೇ ಲೆಕ್ಕ. ಇದನ್ನು ಸಿಂಪಲ್ ಆಗಿ ಇಟ್ಕೊಳ್ಳಿ. ಓಕೆ, ಬೆಳಿಗ್ಗೆ ಚೆನ್ನಾಗಿ ತಿಂದ್ಬಿಡ್ಬೇಕು, ಇವತ್ತು ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ,
ಈಗ ಚೆನ್ನಾಗಿ ತಿನ್ಬಿಟ್ಟು ಆಫೀಸಲ್ಲಿ ಕೂತ್ಕೊಂಡು ಏನು ಸಿಕ್ಕಾಪಟ್ಟೆ ಕೆಲಸ. ಇಟ್ ಡಸಂಟ್ ವರ್ಕ್ ದಟ್ ವೇ. ಕೀಪ್ ಯುವರ್ ಬ್ರೇಕ್ಫಾಸ್ಟ್ ಲೈಟ್. ಟು ಮೀ ಇಫ್ ಯು ಆಸ್ಕ್ ಮೀ ಬ್ರೇಕ್ಫಾಸ್ಟ್ ಲೈಟ್ ಇಟ್ಕೊಳ್ಳಿ. ಯಾಕಂದರೆ ಬ್ರೇಕ್ಫಾಸ್ಟ್ ಎಲ್ಲ ಹೈ ಕಾರ್ಬೋಹೈಡ್ರೇಟ್ ಮೀಲ್ ತಿಂತೀವಿ ನಾವು. ಸೊ ಹಾಗಾಗಿ ಆದಷ್ಟು ಲಿಮಿಟ್ ಇಟ್ಕೊಳ್ಳಿ. ಆಯಿತಾ? ಎನಿ ಟೈಮ್ ತಗೋಬೋದು, ಎನಿ ಟೈಮ್ ವ್ಯಾಯಾಮ ಮಾಡಿ, ನೋ ಪ್ರಾಬ್ಲಮ್. ಸರ್ ನೀವು ನಮ್ಗೆ ಹೇಳಿದ್ರಿ ಇದನ್ನು ತಿನ್ನಿ ಅಂತ. ನಮಗೆ ಒಂದು ಕ್ವಶನ್ ಮಾರ್ಕ್ ಇರೋದು, ನೀವೇನು ತಿಂತೀರ ಅನ್ನೋದು ನಮಗೆ. ಅದನ್ನ ನನಗೆ ಕೇಳಬಾರ್ದು, ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಇನ್ನೂ ಅದನ್ನ ನಾನು ನಿಮ್ಮ ಬಾಯಲ್ಲಿ ಕೇಳಿದ್ದೀನಿ, ನಮ್ಮ ಟೇಬಲ್ ಕೇಳಿದೆ. ಸರ್ ಏನಿಲ್ಲ, ಒಂದು ನಾನು ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ. ಐ ಆಮ್ ನಾಟ್ ಅ ಬ್ರೇಕ್ಫಾಸ್ಟ್ ಮ್ಯಾನ್. ಆಲ್ಮೋಸ್ಟ್ ಪ್ರೀ ಕೋವಿಡ್ 2018ಇಂದನೂ ನಾನು ಬ್ರೇಕ್ಫಾಸ್ಟ್ ತಿನ್ನಲ್ಲ. ಝೀರೋ ಬ್ರೇಕ್ಫಾಸ್ಟ್ ಪಾಲಿಸಿ. ಮೈ ಫಸ್ಟ್ ಮೀಲ್ ವಿಲ್ ಬಿ ಅಟ್ ಅರೌಂಡ್ 2 PM. ಇಫ್ ಐ ಆಮ್ ಲಕ್ಕಿ, ಇಫ್ ಐ ಆಮ್ ಫ್ರೀ 2 PM, ಇಲ್ಲಾಂದರೆ 4 PM ಆಗಿಬಿಡುತ್ತೆ. ಸೊ ಅಲ್ಲಿವರೆಗೂ ನಾನು ಏನು ತೊಗೊಂಡಿರ್ತೀನಿ, ಒಂದು ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ ನಾನು, ವಿಚ್ ಇಸ್ 0 ಕ್ಯಾಲರಿ. ಎಲ್ಲ ಅಂತಂತಂದರೆ ಬ್ಲ್ಯಾಕ್ ಟೀ ಇಲ್ಲ ಅಂದರೆ ಗ್ರೀನ್ ಟೀ, ಈ ಥರದ್ದು 0 ಕ್ಯಾಲರಿ ಫುಡ್. ಸೊ ಅದು ಬಿಟ್ಟರೆ ಒಂದು ಬ್ಲ್ಯಾಕ್ ಕಾಫಿ ಕುಡಿತೀನಿ ನಾನು ಮಧ್ಯದಲ್ಲಿ. ಬ್ಲ್ಯಾಕ್ ಕಾಫಿ, ಐ ಟೆಲ್ ಯು, ಬ್ಲ್ಯಾಕ್ ಕಾಫಿ ಈಸ್ ಅ ಮೆಡಿಸಿನ್. ಸೊ ಇಫ್ ಯು ಕ್ಯಾನ್ ಹ್ಯಾವ್, ದಯವಿಟ್ಟು ಬ್ಲ್ಯಾಕ್ ಕಾಫಿ ಕುಡೀರಿ. ಸೊ ಅದರಿಂದ ಭಾಳ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸು. ಇಟ್ಸ್ ಬಿನ್ ಪ್ರೂವ್ಡ್ ಆ್ಯಂಡ್ ಮ್ಯಾಕ್ಸಿಮಮ್ ರಿಸರ್ಚ್ ಆಗಿರೋದು ಕಾಫಿ ಮೇಲೆ. ಯಾವುದು ಟೀ, ಗ್ರೀನ್ ಟೀ, ಗ್ರೀನ್ ಟೀ ಎಲ್ಲದಕ್ಕಿಂತಲೂ ಬೆಸ್ಟ್ ಡ್ರಿಂಕ್ ಈಸ್ ಬ್ಲ್ಯಾಕ್ ಕಾಫಿ. ದೇರ್ ಈಸ್ ನೋ ಡೌಟ್ ಇಫ್ ಯು ಕ್ಯಾನ್ ಹ್ಯಾವ್. ಸೊ ಬ್ಲ್ಯಾಕ್ ಕಾಫಿ ನಾನು ಕುಡಿತೀನಿ, ಡೈಲಿ ಕುಡಿತೀನಿ. ಆಮೇಲೆ ಅರೌಂಡ್ 2 o'clock ಅಷ್ಟೊತ್ತಿಗೆ ವಾಟ್ ಐ ಹ್ಯಾವ್ ಈಸ್, ಮೇಡಮ್ ತೊಗೊಂಬಂದಿರ್ತಾರೆ. ಸೊ ಸಲಾಡು ಒಂದು ಬೌಲಲ್ಲಿ ಇರುತ್ತೆ, ಒಂದು ಬೌಲಲ್ಲಿ ಏನಾದರೂ ಒಂದು ಕಾಳುಗಳದ್ದು ಒಂದು ಉಸ್ಲಿ ಥರ ಇರುತ್ತೆ, ಒಂದು ಬೌಲಲ್ಲಿ ಮೊಸರು ಇರುತ್ತೆ, ಒಂದು ಅರ್ಧ ಲೀಟ್ರ್ ಮಜ್ಜಿಗೆ ಕುಡಿತೀನಿ. ದಿಸ್ ಈಸ್ ವಾಟ್ ಐ ಹ್ಯಾವ್ ಫಾರ್ ಮೈ ಲಂಚ್. ಆ್ಯಂಡ್ ಸಮ್ಟೈಮ್ಸ್ ಏನಾದರೂ ತಿಂಡಿ ಇದ್ದರೆ ಒಂದು ಸಣ್ಣ ಬೌಲಲ್ಲಿ ಒಂದು ಸ್ವಲ್ಪ ತೊಗೊಂಬರ್ತೀನಿ. ಸೊ ಅದು ಬಿಟ್ಟರೆ ತಿಂಡಿ ಆಲ್ಮೋಸ್ಟ್ ನಾನು ತಿನ್ನೋದೇ ಇಲ್ಲ ಸರ್. ನಮ್ಮ ಮನೆಯಲ್ಲಿ ತಿಂಡಿ ರುಚಿಯಾಗಿ ಮಾಡಿರ್ತಾರಲ್ಲ, ನಾನು ತಿನ್ನೋದೇ ಇಲ್ಲ. ಎನರ್ಜಿ ಹೇಗೆ? ಎನರ್ಜಿ ಇದೆ ಸರ್, ಏನಾಗಿದೆ ಸರ್, KG ಗಟ್ಟಲೆ ಎನರ್ಜಿ ಇದೆ ಸರ್. ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ನೋ, ಯು ಡೋಂಟ್ ನೀಡ್ ಸೋ ಮಚ್ ಎನರ್ಜಿ ಸರ್, ಬಿಕಾಸ್ ವಿ ವೋಂಟ್ ಸ್ಪೆಂಡ್. ಅಷ್ಟು ಖರ್ಚೇ ಆಗಲ್ಲ ಸರ್. ನಾವು ಏನೀಗ ರೆಗ್ಯುಲರ್ ಕೆಲಸ ಏನು ಮಾಡಿದ್ರು ಒಂದು 400-500 ಕ್ಯಾಲರಿ ಖರ್ಚಾಗುತ್ತೆ ಅಷ್ಟೇ ಸರ್. 400-500 ಕ್ಯಾಲರಿ ಪ್ಲಸ್ ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟಿಗೆ ಒಂದು 600 ಕ್ಯಾಲರಿ. ನಮ್ಮ ಬಾಡಿ ಮೇಂಟೆನೆನ್ಸ್ ಏನು ಮಾಡಲ್ಲ, ಸುಮ್ಮನೆ ಹೆಂಗಿದ್ರು ಬಾಡಿ ಮೇಂಟೆನೆನ್ಸ್, ಐಡ್ಲಿಂಗಲ್ಲಿ ಫ್ಯೂಯಲ್ ಹೋಗುತ್ತಲ್ಲ ಆ ಟೈಪ್, ಅದೆಲ್ಲ ಒಂದು 600 ಕ್ಯಾಲರಿ. ಬಿಟ್ಟರೆ ಇನ್ನೊಂದು 400-500 ಕ್ಯಾಲರಿ. ಒಂದು ಊಟದಲ್ಲಿ 1000 ಕ್ಯಾಲರಿ ತಿಂತೀವಿ ಸರ್ ನಾವು. 3 ಊಟ ಯಾಕೆ ಬೇಕು ಅಂತ. ಈ ಒಂದು ಮದುವೆ ಊಟ ಅಂದರೆ 2,500 ಕ್ಯಾಲರಿ. ಅದಕ್ಕೆ ಒಂದು ಮದುವೆಗೆ ಹೋಗೋಕ್ಕೆ ಭಯ ನನಗೆ. ಮದುವೆಗೆ ಹೋಗ್ಬಿಟ್ಟು ತಿನ್ಕೊಂಬಂದ್ರೆ ಅದನ್ನು ಎಲ್ಲಿ 3 ದಿನ ಕರೆಸ್ಕೊಂಡು ಕೂತ್ಕೊಳ್ಳಪ್ಪ ಅಂತ ಭಯ ಆಗುತ್ತೆ ನನಗೆ. ಆ ಥರ ಆಗ್ಬಿಟ್ಟಿದೆ ನನಗೆ ಇವಾಗ. ಬೇಸಿಕಲಿ ದಟ್ ಈಸ್ ಹೌ ಇಟ್ ಗೋಸ್. ಸೊ ನಾವು ಏನೇ ತಿಂದರೂ ಅದು ಒಳಗೆ ಹೋದ್ಮೇಲೆ ಮುಗೀತು ಸರ್, ಅದನ್ನು ಕರಗಿಸ್ಲೇಬೇಕು, ಇಲ್ಲ ಕೂತ್ಕೊಳ್ಳೋಕೆ ಎಲ್ಲಾದರೂ ಒಂದು ಕಡೆ. ಇಟ್ ಇಸ್ ವೆರಿ ಕ್ಲಿಯರ್. ಸುಮ್ಮನೆ ಹಾಕ್ಕೊಳ್ಳೋಂಗಿಲ್ಲ ಕಸರು ಬಿಟ್ಟಿರ್ತಾರ. ನೋ. ಸೊ ಹಾಗಾಗಿ ಮೀಲ್ ನೈಟ್ಗೆ ಐ ವಿಲ್ ಹ್ಯಾವ್ ಪ್ರಾಪರ್ ಮೀಲ್. ಸೊ ನಮ್ಮ ಮನೆಯಲ್ಲಿ ಏನು ಮುದ್ದೆ ಮಾಡಿರ್ತಾರೆ, ಇಲ್ಲ ರೊಟ್ಟಿ ಮಾಡಿರ್ತಾರೆ, ಇಲ್ಲ ಏನೋ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅದರ ಜೊತೆಗೆ ತುಂಬ ಕಾಳುಗಳು, ತುಂಬ ಪಲ್ಯಗಳು, ಮೊಸರು, ಮಜ್ಜಿಗೆ, ತುಪ್ಪ ಎಲ್ಲ ರೆಗ್ಯುಲರ್. ಒಂದು ಪ್ರಾಪರ್ ಮೀಲ್ ಅಟ್ ಡಿನ್ನರ್. ಮೈ ಡಿನ್ನರ್ ಈಸ್ ಮೈ ಪ್ರಾಪರ್ ಮೀಲ್. ಸೊ ಅದರ್ವೈಸ್ ದಿಸ್ ಈಸ್ ವಾಟ್ ಐ ಹ್ಯಾವ್ ಆನ್ ಅ ಡೈಲಿ ಬೇಸಿಸ್. ಬಟ್ ಐ ಡೋಂಟ್ ರೆಕಮೆಂಡ್. ದಿಸ್ ಇಸ್ ವಾಟ್ ಐ ಹ್ಯಾವ್. ನಾನು ಫಾಲೋ ಮಾಡ್ತೀನಿ. ನೀವು ಇದನ್ನೇ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ. ನಿಮ್ಮ ಅನುಕೂಲ ತೊಗೊಂಡು ಮಾಡಿ, ನಿಮ್ಮ ಅನುಕೂಲ ತೊಗೊಂಡು ಮಾಡಿ. ಇಟ್ ಇಸ್ ಆಲ್ ಶುಗರ್ ಇರುವಂಥದ್ದು. ಆಮೇಲೆ ನಾನು ತುಂಬ ಫಾಸ್ಟಿಂಗ್ ಮಾಡ್ತೀನಿ ಸರ್, ಉಪವಾಸ ತುಂಬ ಮಾಡ್ತೀನಿ. ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ನಾನು 24 hours ಫಾಸ್ಟಿಂಗ್ ಮಾಡ್ತೀನಿ. ಬಟ್ ನನಗೆ ಆಪರ್ಚುನಿಟಿ ಸಿಕ್ಕರೆ ಇನ್ನೂ ಕೂಡ ನಾನು ಉಪವಾಸ ಮಾಡ್ತೀನಿ. ಫಾಸ್ಟಿಂಗ್ ಈಸ್ ಥೆರಪಿ. ಫಾಸ್ಟಿಂಗ್ ಈಸ್ ಥೆರಪಿ. ಟ್ರೀಟ್ಮೆಂಟ್. ನೀರು ಹೌದು. ನಮ್ಮ ನೀಡ್ಸ್ ಹೆಂಗಿರ್ಬೇಕು ಅಂತಂತಂದರೆ, ನೀವು ಏನು ತೊಗೊಳ್ತೀರಾ ಅನ್ನೋಕ್ಕಿಂತ ಹೆಚ್ಚಿಗೆ ಯಾವಾಗ ತೊಗೊಳ್ತೀರಾ ಅಂತ ಫಿಕ್ಸ್ ಯುವರ್ ನೀಡ್ಸ್. ನಿಮ್ಮ ಆಹಾರ ಒಂದು ಪದ್ಧತಿನ ಫಿಕ್ಸ್ ಮಾಡ್ಕೊಂಬಿಡಿ. ಆ ಟೈಮಿಗೆ ಆಹಾರ ತೊಗೋತಿದ್ರೆ ಯಾವ ಗ್ಯಾಸ್ಟ್ರಿಕ್ಕೂ ಆಗಲ್ಲ. ನೀವು ನಿಧಾನವಾಗಿ ರೂಢಿ ಮಾಡ್ಕೊಳ್ಳಿ. ನನಗೆ ಕೇಳಿದ್ರೆ ಉಪವಾಸದಿಂದ ಅಸಿಡಿಟಿ ಕ್ಯೂರ್ ಆಗುತ್ತೆ. ಯು ಗೆಟ್ ಕ್ಯೂರ್. ಅಲ್ಲೇನೋ ಅಪ್ಸೆಟ್ ಆಗಿದೆ ಅಂದರೆ ನೀವು ಅದಕ್ಕೆ ರೆಸ್ಟ್ ಕೊಡಬೇಕು. ಅಲ್ಲೇನೋ ಅಪ್ಸೆಟ್ ಇಂಬ್ಯಾಲೆನ್ಸ್ ಆಗಿದೆ ಅಂದರೆ ಯು ಗಿವ್ ರೆಸ್ಟ್. ಇಟ್ ವಿಲ್ ರಿಪೇರ್ ಬೈ ಇಟ್ ಸೆಲ್ಫ್. ನೀವೇನು ತಗೋಬೇಕಾಗಿಲ್ಲ. ರೂಢಿ ಮಾಡ್ಕೊಳ್ಳಿ. ಒಂದು 3 ದಿನ ಕಷ್ಟ ಆಗುತ್ತೆ, ಮಾಡ್ತಾ ಸರಿ ಹೋಗುತ್ತೆ. ಈಗ ನಾಳೆನೇ ಹೋಗಿ 24 hours ನೀವು ಫಾಸ್ಟಿಂಗ್ ಮಾಡೋಕ್ಕಾಗಲ್ಲ. ಯು ಕೀಪ್ ರೆಡ್ಯೂಸಿಂಗ್. 3 ಮೀಲ್ ಬದಲು 2.5 ತೊಗೊಳ್ಳಿ, ಆಮೇಲೆ 2 ಮಾಡ್ಕೊಳ್ಳಿ, ಆಮೇಲೆ 1.5 ಮಾಡ್ಕೊಳ್ಳಿ, ಆಮೇಲೆ 1 ಮಾಡ್ಕೊಳ್ಳಿ. ಓಕೆ. ಬಟ್ ನೀರು ಯಾವತ್ತೂ ಬಿಡಕ್ಕೆ ಹೋಗ್ಬಿಡಿ. ಡ್ರಿಂಕ್ ಲಾಟ್ಸ್ ಆಫ್ ಫ್ರೂಟ್ಸ್. ಫಾಸ್ಟಿಂಗ್ ಮಾಡಿದಾಗ ಜಲ್ ಉತ್ಪತ್ತಿ ಆಗಿ ಅದು ಅಸಿಡಿಟಿ ಕನ್ವರ್ಟ್ ಆಗುತ್ತೆ ಸರ್. ನೀವು ಅದೇ ಸರ್, ಯಾಕೆ ಉತ್ಪತ್ತಿ ಆಗುತ್ತೆ? ಆ ಸಮಯದಲ್ಲಿ ಯಾವಾಗಲೂ ಇರಲ್ಲ ಸರ್, ಅದು ಉತ್ಪತ್ತಿ ಆಗುತ್ತೆ.
ಯಾಕೆಂದರೆ ಈಗ ನೀವು 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂದರೆ 8 ಗಂಟೆಗೆ ಅಲ್ಲಿ ಉತ್ಪತ್ತಿ ಅದಕ್ಕೆ ಶುರು ಆಗಿಬಿಡುತ್ತೆ. ವಿ ಹ್ಯಾವ್ ಅ ಕ್ಲಾಕ್ ಹಿಯರ್, ಸರ್ಕ್ಯಾಡಿಯನ್ ರಿದಮ್ ಅಂತ ಕರಿತೀವಿ. ನೀವು ಅದಕ್ಕೆ ಟ್ರೈನಿಂಗ್ ಮಾಡಿ. ನಾನು 8 ಗಂಟೆಗೆ ಊಟ ಮಾಡಲ್ಲಪ್ಪ, ಯು ಟೇಕ್ ರೆಸ್ಟ್, ಉತ್ಪತ್ತಿನೇ ಮೈಂಡ್ ಸೆಟ್. ಹೌದು. ಇಟ್ ಇಸ್ ಆಲ್ ಸಿ ಯುವರ್ ಎವ್ರಿಥಿಂಗ್ ಇಸ್ ಹಿಯರ್ ಸರ್, ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಇನ್ ಯುವರ್ ಮೈಂಡ್. ಇಟ್ ಇಸ್ ಸೈಂಟಿಫಿಕ್. ಯು ಟ್ರೈನ್ ಇಟ್. ಆ ಟ್ರೈನ್ ಆಗೋರ್ಗೂ ಕಷ್ಟ, ಆ ಟ್ರೈನಿಂಗ್ ಆಗೋರ್ಗೂ ಕಷ್ಟ. ಬಟ್ ಟ್ರೈನ್ ಮಾಡ್ಕೊಂಡ್ರೆ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಬಟ್ ಎಲ್ರಿಗೂ ಆಗಲ್ಲ ಇದು, ಎಲ್ರಿಗೂ ಉಪವಾಸ ಮಾಡ್ಲಿಕ್ಕೆ ಆಗಲ್ಲ. ಟ್ರೈ, ಇಫ್ ಯು ಕ್ಯಾನ್ ಪ್ಲೀಸ್ ಡೂ ಇಟ್. ಬ್ರೇಕ್ಫಾಸ್ಟ್ ಅಂದರೆ ಬೇಗ ತಿನ್ನಬೇಕು, ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ತಾರೆ ಸರ್ ಇನ್ನೂ ಏನೇನೋ ಹೇಳ್ತಾರೆ ಸರ್, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಟು ಮೈ ರಿಸರ್ಚ್ ಇಟ್ಸ್ ಆಲ್ ಅಬೌಟ್ 24 ಅವರ್ಸಲ್ಲಿ ನೀವು ಏನು ತಗೋತೀರಾ ಅಷ್ಟೇ, ಕ್ಲೋಸ್. ಅದನ್ನು ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಟೈಮ್.